ಜಾರ್ಖಂಡ್ನ ಭಾಗಿ ಇಲಾಖೆಯಲ್ಲಿ ಜಗ್ಗ ಅವನ ಕಡೆಯವರ ಜೊತೆ ಲೂಟಿ ಮಾಡ್ತಿದ್ದ. ಜಗ್ಗ ಎಲ್ರಿಗೂ ಎಷ್ಟು ಭಯ ಇಟ್ಟಿಸಿದ್ದ ಅಂದ್ರೆ ಜನರು ಅವನ ಹೆಸರನ್ನ ಕೇಳಿದ್ರೆ ಮನೆಗಳಿಂದ ಹೊರಗೆ ಬರ್ತಿರ್ಲಿಲ್ಲ. ಅಲ್ಲಿ ಒಂದು ಚಿಕ್ಕ ಹಳ್ಳಿ ಇತ್ತು, ಬಿಲಾಸ್ಪುರ್. ಅದು ಹಸು ಮತ್ತು ಎಮ್ಮೆಯ ಹಾಲುಗಳ ಕಾರಣದಿಂದ ಪರಿಚಯ ಪಡ್ಕೊಂಡಿತ್ತು. ಆ ಹಳ್ಳಿಯವರು ಹಾಲಿನ ವ್ಯಾಪಾರಕ್ಕಾಗಿ ಬಹಳನೇ ಪ್ರಸಿದ್ಧಿ ಪಡ್ಕೊಂಡಿದ್ರು ಮತ್ತೆ ಜೋರಾಗಿದ್ರು. ಇದರಿಂದ ಜಗ್ಗ ಖುಷಿಯಾಗಿರ್ಲಿಲ್ಲ. ಯಾಕೆಂದ್ರೆ ಆ ಊರಿನ ದೇವಾಲಯದಲ್ಲಿ ಜಗ್ಗ ವಜ್ರಗಳನ್ನ ಬಚ್ಚಿಟ್ಟಿದ್ದ. ಈ ವಿಲಾಸಪುರ ಹಳ್ಳಿಯ ಜನಗಳಿಗೆ ಏನಾದ್ರೂ ಮಾಡಲೇಬೇಕು. ಈ ಹಳ್ಳಿಯ ಜನರಿಗೆ ಹಾಲಿನ ಪದಾರ್ಥಗಳನ್ನು ತಿಂದು ತಿಂದು ಅಹಂಕಾರ ಬಂದಿದೆ. ಮತ್ತೆ ಇನ್ನೇನು, ಅವರ ಹತ್ರ ನಮ್ಮ ವಜ್ರದ ಖಜಾನೆ ಕೂಡ ಇದೆ ಗೊತ್ತೋ? ಯಜಮಾನ್ರೇ, ನೀವು ವಜ್ರದ ಖಜಾನೆಯ ಬಗ್ಗೆ ಇಷ್ಟೊಂದು ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಾ? ಅಷ್ಟಕ್ಕೂ ಆ ವಜ್ರದ ರಹಸ್ಯವೇನು, ಸ್ವಲ್ಪ ಹೇಳ್ತೀರಾ? ಕೆಲವು ವರ್ಷಗಳ ಹಿಂದೆ ನಾನು ನನ್ನ ಸಂಗಡಿಗರು ಸೇರಿ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ವಜ್ರದ ಮೂಟೆಯನ್ನು ಕದ್ದಿದ್ವಿ. ಹಾಗೂ ವಿಲಾಸ್ಪುರದ ಹಳ್ಳಿಗೆ ನಾವು ಹೋಗಿ ಅದನ್ನು ಬಚ್ಚಿಟ್ಟಿದ್ವಿ. ಆ ಸಮಯದಲ್ಲಿ ಎಲ್ಲ ವಜ್ರಗಳನ್ನು ವಿಲಾಸ್ಪುರದ ದೇವಸ್ಥಾನ ಅವಾಗಿನ್ನೂ ಕಟ್ತಾ ಇದ್ರು. ಪೊಲೀಸರು ಮತ್ತು ಬೇರೆ ಡಾಕುಗಳಿಂದ ರಕ್ಷಣೆ ಮಾಡಲು ನಾನು ಆ ವಜ್ರಗಳನ್ನು ಖಜಾನೆಯಲ್ಲಿ ಇಟ್ಟು ಬಚ್ಚಿಟ್ಟಿದ್ದೀನಿ. ನಾವು ಆ ಹಳ್ಳಿಗೆ ಹೋಗ್ಬಿಟ್ಟು ಠಿಕಾಣಿಯ ಕೂಡಬಾರ್ದು ಯಜಮಾನ್ರೇ? ನಾವು ಆ ತರಹ ಖಂಡಿತ ಮಾಡಲು ಸಾಧ್ಯವಿಲ್ಲ. ನಾನು ಸಾಮಾನಿಗೆ ನಿನ್ನೆ ರಾತ್ರಿ ವಜ್ರದ ಖಜಾನೆಯ ಬಗ್ಗೆ ತಿಳಿದುಕೊಳ್ಳಲು ಕಳುಹಿಸಿದ್ದೀನಿ. ಅವನು ಇನ್ನೇನಿಲ್ಲಿಗೆ ಬರ್ತಿದ್ದಾನೆ. ಜಗ್ಗ ಮತ್ತೆ ಡಾಕು ಮಾತಾಡ್ತಾ ಇದ್ರು. ಅಷ್ಟರಲ್ಲಿ ಅಲ್ಲಿಗೆ ಸಾಂಬಾ ಬಂದ್ಬಿಡ್ತಾನೆ. ನಾನು ಆ ಹಳ್ಳಿಗೆ ಕೆಲಸದವನ್ ತರ ಹೋಗಿದ್ದೆ ಮತ್ತು ವಜ್ರದ ಮೂಟೆಯನ್ನು ಸಹ ಕಂಡಿಡ್ದೆ. ಆ ಪೂಜಾರಿ ಬರೋ ಭಯದಿಂದ ನಾನು ಆ ದೇವಸ್ಥಾನದ ತಳದಲ್ಲಿ ವಜ್ರದ ಮೂಟೆಯನ್ನು ಬಚ್ಚಿಟ್ಟಿದ್ದೀನಿ. ನಿನ್ನ ಈ ಮುಟ್ಟಾಳತನದಿಂದ ನನ್ನ ತಲೆ ಕೆಟ್ಟೋಗ್ತಿದೆ ಗೊತ್ತಾ? ನಾವು ಹೇಗಾದ್ರೂ ಮಾಡಿ ಆ ವಜ್ರದ ಮೂಟೆಯನ್ನು ಕಂಡು ಹಿಡಿಲೇಬೇಕು. ಮಾಲೀಕರೇ, ನಾನೇ ನಿಮ್ಗೆ ಒಂದು ವಿಷಯ ತಿಳಿಸ್ಲೇಬೇಕು. ಅರೆ, ಬೇಗ ಅದನ್ನ ಹೇಳೋದಿಲ್ಲ ಯಾಕೆ? ಮತ್ತು ಇಷ್ಟೊಂದು ಭಯ ಯಾಕೆ ಪಡ್ತಾ ಇದ್ಯಾ? ಆ ವಿಲಾಸ್ಪುರದ ಹಳ್ಳಿಯ ಜನರು ಆ ವಜ್ರದ ಮೂಟೆಯನ್ನು ನೋಡಿ ದೇವಸ್ಥಾನದ ಚಮತ್ಕಾರ ಅಂದ್ಕೊಂಡು ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ. ಈ ವಿಷಯ ನನ್ ಕಿವಿಗೆ ಬಿದ್ಮೇಲೆ ನಿಮ್ಮ ಹತ್ರ ಹೇಳಕ್ಕಂತ ಓಡ್ ಬಂದೆ. ವಿಲಾಸ್ಪುರದ ಹಳ್ಳಿ ಜನರು ಆ ಹಸು ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ. ನಾವು ಆ ಹಸುಗಳನ್ನು ವಶಪಡಿಸ್ಕೊಂಡ್ರೆ ನಮ್ಗೆ ಆ ವಜ್ರದ ಮೂಟೆಗಳು ಖಂಡಿತವಾಗ್ಲೂ ಸಿಗುತ್ತೆ. ಜಗ್ಗ ಅವನ ಕಡೆಯವ್ರನ್ನ ಕರ್ಕೊಂಡು ಬಿಲಾಸ್ಪುರದ ಸರೋವರದ ಬಳಿಗೆ ಬಂದ್ಬಿಡ್ತಾನೆ. ಈ ಕೆರೆನ ನೋಡ್ತಾ ಇದ್ದಾರಲ್ಲ, ಈ ಜಾಗಕ್ಕೆನೆ ಅವರ ಹಸುಗಳು ನೀರ್ ಕುಡಿಯಲು ಬರುತ್ತದೆ ಯಾವಾಗ್ಲೂ. ತಿಳಿತಾ? ಅಂದ್ರೆ ನಾವು ಬೆಳಗ್ಗೆ ತನಕ ಇಲ್ಲೇ ಇದ್ದು ಅದನ್ನ ಬಂದಿ ಮಾಡಬಹುದು ಅಲ್ವಾ ಸರ್ಕಾರ್? ಏನು ಹೇಳ್ಬೇಡ ಮತ್ತು ನನ್ ಮಾತನ್ನ ನೀನ್ ಕೇಳು. ಈ ಕೆರೆ ಒಳಗೆ ಮತ್ತೆ ಬರುವ ಔಷಧಿ ಬೆರೆಸಿ ನಾಳೆ ಬೆಳಗ್ಗೆ ಅವರ ಹಸುಗಳು ಇಲ್ಲಿಗೆ ನೀರ್ ಕುಡಿಯಲು ಬಂದಾಗ ಅವೆಲ್ಲವೂ ಪ್ರಜ್ಞೆ ತಪ್ಪಿಡುತ್ತೆ. ಜಗ್ಗ ಹೇಳೋದನ್ನ ಕೇಳಿ ಅವನ ಕಡೆಯವರು ಅವನಿಗೆ ಈ ರೀತಿ ಹೇಳಿದ್ರು. ಬೆಳಿಗ್ಗೆ ಆ ಊರಿನ ಎಲ್ಲ ಪ್ರಾಣಿಗಳು ಆ ಸರೋವರದ ನೀರುಗಳನ್ನ ಎಮ್ಮೆ, ಹಸು ಇವೆಲ್ಲವೂ ಕುಡ್ದಾಗ ಅವು ಅಲ್ಲೇ ಕುಡಿದು ಜ್ಞಾನ ತಪ್ಪಿ ಬಿದ್ವು. ಅರೆ, ಇದೇನಾಯ್ತು? ಅನರ್ಥ ಆಗೋಗಿದೆ. ಈ ತರ ಹೇಗಾಯ್ತು? ನಾವೇನ್ ಮಾಡೋದು? ನಾವ್ ಏನ್ ಮಾಡಕ್ಕಾಗುತ್ತೆ ಇವಾಗ? ಇದು ನನ್ನ ಕಡೆಯ ಸಂಪತ್ತಾಗಿತ್ತು, ಇದು ಕೂಡ ನಾಶ ಆಗೋಯ್ತು. ಎಲ್ಲ ಊರಿನವರು ಅಲ್ಲಿ ಅಳ್ತಿದ್ರು. ಆಗ ಜಗ್ಗ ಮತ್ತೆ ಅವನ ಕಡೆಯವರು ಬೇರೆ ಊರಿನವರ ಹಾಗೆ ಅಲ್ಲಿಗೆ ಬರ್ತಾರೆ. ಅರೆ, ಯಾಕೆ ಅಳ್ತಿದ್ದೀರಾ ಅಣ್ಣ? ನಿಮ್ಗೆ ಏನಾಯ್ತು? ಈ ಹಳ್ಳಿಯ ಎಲ್ಲ ಹಸುಗಳು ಕೆರೆ ನೀರು ಕುಡಿದು ಬಿದ್ದೋಗ್ಬಿಟ್ಟಿದ್ದಾವೆ. ಅಯ್ಯೋ ದೇವ್ರೇ, ನೀವು ಈ ಸಮಸ್ಯೆ ಬಗ್ಗೆ ಚಿಂತೆ ಮಾಡಬೇಡಿ. ನಮ್ಮ ಹಳ್ಳಿಲಿ ಒಬ್ಬ ದೊಡ್ಡ ತಾಂತ್ರಿಕ ಇದ್ದಾನೆ. ಅವನು ಇವುಗಳನ್ನ ಬೇಗ ಹುಷಾರ್ ಮಾಡ್ತಾನೆ. ನೀವು ಇಷ್ಟೊಂದು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಅವ್ರನ್ನ ಬೇಗ ಕರ್ಸಿ. ಅವರನ್ನ ನೋಡಿ ಆ ಊರಿನವ್ರಿಗೆ ಏನೋ ಒಂಥರ ಸಂತೋಷ ಆಯ್ತು. ಜಗ್ಗ ತಾಂತ್ರಿಕನ ಹಾಗೆ ಅಲ್ಲಿಗೆ ಬಂದ. ನೀವು ಇಷ್ಟೊಂದು ಚಿಂತೆ ಮಾಡಬೇಡಿ, ಹಸುಗಳು ಬೇಗನೆ ಹುಷಾರಾಗ್ತವೆ. ನಿಮ್ ಕೈಲಿ ಅವುಗಳನ್ನ ಹುಷಾರ್ ಮಾಡಕ್ಕಾದ್ರೆ ಸ್ವಲ್ಪ ಕೃಪೆ ತೋರಿ, ಇಲ್ಲಾಂದ್ರೆ ನಮ್ ಜೀವನ ಎಲ್ಲ ನಾಶ ಆಗೋಗುತ್ತೆ. ಜಗ್ಗ ಆ ಜಾನುವಾರುಗಳನ್ನ ಪರೀಕ್ಷೆ ಮಾಡೋ ಹಾಗೆ ನಟಿಸ್ದ. ಈ ಹಸುಗಳನ್ನ ವಿಷ ತುಂಬಿರೋ ಈ ಕೆರೆ ನೀರುಗಳು ಕುಡಿದು ಪ್ರಜ್ಞೆ ತಪ್ಪಿಸಿದಾವೆ. ನಿಮ್ಗಳಿಗೆಲ್ಲರಿಗೂ ಈ ಹಸುಗಳು ಹುಷಾರಾಗ್ಬೇಕು ಅಂತಂದ್ರೆ ನೀವು ಒಂದು ಷರತ್ತನ್ನು ಪೂರ್ತಿಗೊಳಿಸಲೇಬೇಕು. ಅದು ಯಾವ ಷರತ್ತು?
ನಾವು ಪೂರ್ತಿ ಮಾಡಬೇಕಾಗಿರುವುದು? ನೀವೆಲ್ಲರೂ ಈ ಕೆರೆ ನೀರನ್ನು ತುಂಬಾ ಗಲೀಜ್ ಮಾಡಿದ್ದೀರಾ. ಅದು ಎಷ್ಟಂದ್ರೆ ಈ ನೀರೆಲ್ಲ ವಿಷ ಆಗಿದೆ. ಇದನ್ನು ಶುದ್ಧಿ ಮಾಡಲೇಬೇಕು. ಅದಕ್ಕಾಗಿ ನೀವು ಆ ಚಮತ್ಕಾರದ ಮೂಟೆಯನ್ನು, ಅದರ ಚರ್ಚೆ ಎಲ್ಲಾ ಕಡೆ ಇದೆ, ಅದನ್ನು ಈ ನೀರಿನೊಳಗೆ ಹಾಕ್ಬೇಕು. ಆವಾಗ ಈ ನೀರು ಶುದ್ಧಿ ಆಗೋಗುತ್ತೆ. ಆವಾಗ ನಿಮ್ಮ ಎಲ್ಲಾ ಹಸುಗಳು ಹುಷಾರಾಗಿರುತ್ತೆ. ನೀವು ನಿಜವಾಗ್ಲೂ ತಾಂತ್ರಿಕರ? ಇನ್ಯಾರೋ? ಅದು ನೀವೇನ್ ಹೇಳ್ತಿದ್ದೀರೋ ಅದು ಖಂಡಿತವಾಗ್ಲೂ ಸತ್ಯನೇ. ನೀವು ಆತರ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನೀವು ಹಳ್ಳಿಯವರೆಲ್ಲ ತುಂಬಾ ಕಷ್ಟಪಡ್ಬೇಕಾಗುತ್ತೆ ಮತ್ತು ತಾಂತ್ರಿಕರು ಹೇಳಿದ್ದನ್ನ ಒಪ್ಲೇಬೇಕು. ನಮ್ಮ ಹತ್ರ ಬೇರೆ ಯಾವುದೇ ಉಪಾಯ ಇಲ್ಲ. ನಾವು ಖಂಡಿತವಾಗ್ಲೂ ಆತರ ಮಾಡ್ಲೇಬೇಕು. ಜಗ್ಗನ ತಾಂತ್ರಿಕ ವೇಷದಲ್ಲಿ ನೋಡಿ ಹಳ್ಳಿಯವರು ಅವನನ್ನ ಗುರ್ತಿಸಕ್ಕೆ ಆಗ್ಲಿಲ್ಲ. ಮತ್ತೆ ಅವರು ಬಿಲಾಸ್ಪುರಕ್ಕೆ ಹೋಗಿ ವಜ್ರದ ರೊಟ್ಟಿಗಳನ್ನ ತಗೊಂಡ್ ಬಂದ್ರು. ಅಷ್ಟ್ರೊಳಗೆ ನೀವೊಂದು ಕೆಲಸ ಮಾಡಿ, ಆ ಹಸುಗಳನ್ನ ಎಲ್ಲಾದ್ರೂ ಬಚ್ಚಿಟ್ಬಿಡಿ. ಅಕಸ್ಮಾತ್ ಆ ಹಸುಗಳಿಗೆ ಪ್ರಜ್ಞೆ ಬಂದ್ರೆ ನಮ್ ಕೆಲ್ಸ ಎಲ್ಲ ಹಾಳಾಗೋಗುತ್ತೆ. ನಾವು ಅವ್ರ ಹತ್ರ ವಜ್ರದ ಮೂಟೆ ತಗೊಂಡು ನಾನೇ ಇಟ್ಕೊಳ್ತೀನಿ. ಆದ್ರೆ ಮಾಲೀಕ್ರೆ, ನಾವು ಮೊದ್ಲೇ ಆ ಹಸುಗಳು ಎಲ್ಲವನ್ನೂ ಬೇರೆ ಜಾಗದಲ್ಲಿ ಇಟ್ಟಿದ್ದೀವಿ. ನೀವು ಬರೀ ಅದ್ರ ಬಗ್ಗೆ ಗಮನ ಕೊಡಿ. ಅಕಸ್ಮಾತ್ ನಮ್ಗೆ ಆ ವಜ್ರ ಸಿಕ್ಬಿಟ್ರೆ ನಾವು ಜೀವನ ಪೂರ್ತಿ ಬರೀ ನೃತ್ಯ ನೋಡ್ಕೊಂಡು ಮತ್ತೆ ಮಜಾ ಮಾಡಬಹುದು. ಅಷ್ಟ್ರೊಳಗೆ ಅಲ್ಲಿಗೆ ಹಳ್ಳಿಯವರು ಆ ವಜ್ರದ ರೊಟ್ಟಿಗಳನ್ನ ತಗೊಂಡು ಬಂದೇ ಬಿಡ್ತಾರೆ. ನಿಮ್ಗಿವಾಗ ಗೊತ್ತಾಗುತ್ತೆ ನಿಜವಾದ ಆಟ ಏನು ಅಂತ. ಏನ್ ಯೋಚನೆ ಮಾಡ್ತಿದ್ದೀರಾ ನೀವು? ಆದಷ್ಟು ಬೇಗ ನಮ್ಮ ಹಸುಗಳನ್ನ ಹುಷಾರ್ ಮಾಡ್ಬಿಡಿ. ಆ ಹಸುಗಳನ್ನ ಬಿಟ್ರೆ ನಮ್ಗೆ ಇನ್ಯಾವ ಸಂಪತ್ತಿಲ್ಲ. ಈ ಚಮತ್ಕಾರ ವಜ್ರದ ರೊಟ್ಟಿಗಳನ್ನು ಈ ಅಪವಿತ್ರ ಕೆರೆಯೊಳಗೆ ಬಿಸಾಕಿ, ಹಾಗೂ ಆ ಕೆರೆ ಪವಿತ್ರವಾಗುವವರೆಗೂ ನೀವು ಕಾಯಲೇಬೇಕು. ನಿಮ್ಮ ಎಲ್ಲಾ ಸಮಸ್ಯೆಗಳು ಸರಿ ಹೋಗುತ್ತೆ. ಹಳ್ಳಿಯವರು ಎಲ್ಲ ವಜ್ರದ ರೊಟ್ಟಿಗಳನ್ನ ಇನ್ನೇನು ಸರೋವರದಲ್ಲಿ ಹಾಕಕ್ಕೆ ನೋಡ್ತಾ ಇದ್ರು. ಆಗ ಜಗ್ಗ ಹೇಳ್ತಾನೆ, ಒಂದು ಕೆಲಸ ಮಾಡಿ, ಈ ಚಮತ್ಕಾರದ ರೊಟ್ಟಿಗಳನ್ನ ನನಗೆ ಕೊಟ್ಟು ಬಿಡಿ. ಹೌದು, ನಿಮ್ಗೆ ನನಗಿಂತ ಚೆನ್ನಾಗಿ ಗೊತ್ತಿದೆ. ಇದನ್ನ ತಗೊಳ್ಳಿ. ಇದನ್ನೇ ನಾನು ಎದುರು ನೋಡ್ತಾ ಇದ್ದೆ. ಜಗ್ಗ ಹೇಳಿದನ್ನ ಕೇಳಿ ಹಳ್ಳಿಯವರು ಅವರ ಕೈಯಲ್ಲಿದ್ದ ವಜ್ರದ ರೊಟ್ಟಿಗಳನ್ನ ಜಗ್ಗ ಕೈಲಿ ಕೊಟ್ಬಿಡ್ತಾರೆ. ಇವಾಗ ಮಜಾ ಬರುತ್ತೆ. ಈ ವಜ್ರಗಳಿಂದ ನಾನು ಶ್ರೀಮಂತನಾಗ್ತೀನಿ. ಇಡೀ ಹಳ್ಳಿಯವರು ನೀರಿನಲ್ಲಿ ಇಳಿದಿದ್ರು. ಅಷ್ಟರಲ್ಲಿ ಅವರ ಜಾನುವಾರುಗಳ ಧ್ವನಿ ಅವ್ರಿಗೆ ಕೇಳುತ್ತೆ. ನನಗನ್ಸುತ್ತೆ ಇದೆಲ್ಲ ನಮ್ಮ ಹಸುಗಳ ಧ್ವನಿ. ಅವೆಲ್ಲ ಹುಷಾರಾಗಿದ್ದಾವೆ ಅನ್ಸುತ್ತೆ. ನೋಡಿದ್ರಾ, ನಾನು ಹೇಳಿಲ್ವಾ? ನೀವು ಈ ಚಮತ್ಕಾರದ ವಜ್ರದ ರೊಟ್ಟಿಯನ್ನು ಕೆರೆಯೊಳಗೆ ಹಾಕಿದ್ರೆ ಅವೆಲ್ಲ ಹುಷಾರಾಗುತ್ತೆ ಅಂತ. ನನಗಂತೂ ಇವೆಲ್ಲ ನಂಬಕ್ಕೆ ಆಗ್ತಾ ಇಲ್ಲ. ಇದು ಹೇಗ್ ಸಾಧ್ಯ ಆಗುತ್ತೆ? ಚಮತ್ಕಾರ, ಚಮತ್ಕಾರ! ನಾವು ಬದುಕೋದಕ್ಕೆ ಅವಕಾಶ ಮತ್ತೆ ಸಿಕ್ತು. ಒಂದ್ ಕಡೆ ಎಲ್ಲ ಹಳ್ಳಿಯವರು ಖುಷಿ ಪಟ್ರು. ಇನ್ನೊಂದ್ ಕಡೆ ಆ ವಜ್ರದ ರೊಟ್ಟಿಗಳನ್ನ ಜಗ್ಗ ನೀರಿನಲ್ಲಿ ಹಾಕಿದ ಕೂಡ್ಲೆ ಅದು ಕಲ್ಲಿನ ರೊಟ್ಟಿ ಆಗ್ಬಿಡತ್ತೆ. ಅದರಲ್ಲಿ ಬರೀ ಕಲ್ಲುಗಳೇ ಕಾಣ್ತಿದ್ವು. ಇದು ಹೇಗ್ ಸಾಧ್ಯ? ನನಗೆ ನಂಬಿಕೆನೇ ಬರ್ತಾ ಇಲ್ಲ. ನೀವ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಏನ್ ಸಮಸ್ಯೆ ಆಯ್ತು ಸರ್ಕಾರ್? ವಜ್ರದ ರೊಟ್ಟಿ ಕಲ್ಲಿನ ರೊಟ್ಟಿ ಆಗೋಗಿದೆ. ಜಗ್ಗ ಮತ್ತೆ ಅವನ ಕಡೆಯವರು ಕೋಪದಿಂದ ಅವರ ಅಸಲಿ ವೇಷ ಧಾರಣೆಯನ್ನ ಮಾಡ್ಬಿಡ್ತಾರೆ. ಅವರನ್ನ ಡಾಕು ವೇಷದಲ್ಲಿ ನೋಡಿ ಇಡೀ ಹಳ್ಳಿಯವರು ಕೋಪದಿಂದ ಒಂದು ಹೆಜ್ಜೆ ಹಿಂದಿಡ್ತಾರೆ. ಅರೆ, ಇವನಂತೂ ಕಳ್ಳ ಜಗ್ಗು. ಇವನು ನಮ್ಮಿಂದ ಚಮತ್ಕಾರದ ವಜ್ರದ ರೊಟ್ಟಿಯನ್ನು ಕದಿಯಕ್ ಬಂದಿದ್ದಾನೆ. ಜಗ್ಗನ ಗುಂಪು ಸಂಕಟಕ್ಕೆ ಬಂದ್ಬಿಟ್ಟಿತ್ತು. ಆ ಪಶುಗಳಲ್ಲಿ ಒಂದು ಹಸು ಗೋಮಾತೆ ಆಗ್ಬಿಡುತ್ತೆ. ನೀವೆಲ್ರೂ ಈ ಸರೋವರಕ್ಕೆ ಆ ಪಶುಗಳಿಗೂ ಹಾನಿ ಮಾಡಿದ್ದೀರಾ. ಮತ್ತದರ ಪರಿಣಾಮ ನಿನಗೆ ಈ ಕಲ್ಲಿನ ರೂಪದಲ್ಲಿ ಸಿಕ್ಕಿದೆ. ನಾನು ನಿನಗೆ ಶಾಪವನ್ನ ಕೊಡ್ತೀನಿ. ಈಗ ಇನ್ಮುಂದೆ ನೀವು ಮತ್ತೆ ನಿಮ್ಮ ಗುಂಪು ಈ ಸರೋವರದಿಂದ 100 ಹೆಜ್ಜೆಗಳನ್ನು ದಾಟಕ್ಕಾಗೋದಿಲ್ಲ. ನಿಮ್ಮ ಇಡೀ ಜೀವನವನ್ನ ನೀವು ಇಲ್ಲೇ ಕಳೆಯಬೇಕಾಗತ್ತೆ. ಇಲ್ಲ, ಇದು ಮೋಸ. ಜಗ್ಗಾಗೆ ಮೋಸ ನಡೆದಿದೆ. ಜಗ್ಗ ಮತ್ತೆ ಅವನ ಕಡೆಯವರು ಬಹಳ ಪ್ರಯತ್ನ ಪಡ್ತಾರೆ. ಆದ್ರೆ ಅವರು ಆ ಸರೋವರದಿಂದ ದೂರಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ. ಗೋಮಾತೆಯ ಆಶೀರ್ವಾದದಿಂದ ಇಡೀ ಹಳ್ಳಿಯವರು ಬಹಳ ಸಂತೋಷ ಪಟ್ರು. ಮತ್ತೆಲ್ಲ ಪಶುಗಳು ಅವರ ಆಹಾರವನ್ನ ಚೆನ್ನಾಗಿ ತಗೊಂಡುವು. ಇಲ್ಲಿ ನೋಡಿ, ಈ ಕಲ್ಲಿನ ರೊಟ್ಟಿ ಮತ್ತೆ ವಜ್ರದ ರೊಟ್ಟಿ ಆಗೋಗಿದೆ. ಇದನ್ನು ನಾವು ದೇವಸ್ಥಾನದಲ್ಲಿ ನಾವು ಸುರಕ್ಷಿತವಾಗಿಡಬೇಕು. ಇದೇನು ಹೇಳುವಂತ ಮಾತಾ? ನಾವು ಖಂಡಿತವಾಗ್ಲೂ ಹಾಗೆ ಮಾಡೋಣ. ಇಡೀ ಹಳ್ಳಿಯವರು ಬಿಲಾಸ್ಪುರದಲ್ಲಿ ಹಾಲಿನ ವ್ಯಾಪಾರವನ್ನ ಸಂತೋಷದಿಂದ ಮಾಡ್ತಾ ಇದ್ರು.
ಮತ್ತೆ ಎಲ್ರೂ ಅವರ ಜೀವನವನ್ನ ಸಂತೋಷದಿಂದ ಕಳೆದ್ರು. ಮತ್ತೆ ಜೋರಾಗಿ ಹಾಲಿನ ವ್ಯಾಪಾರ ಶುರುವಾಯಿತು. ಪ್ರತಾಪ್ಗಢ್ ಹಳ್ಳಿಯಲ್ಲಿ ವೈದ್ಯನಾಥ ರೈತ ಇದ್ದ. ವೈದ್ಯನಾಥ ಬಹಳ ಬುದ್ಧಿವಂತ ಮತ್ತೆ ಗುಣವಂತ ಆಗಿದ್ದ. ಆದ್ರೆ ಅವರ ಅಣ್ಣಂದ್ರು ಕೆಟ್ಟವರಾಗಿರೋದ್ರಿಂದ ಯಾವಾಗ್ಲೂ ಬೇಜಾರಾಗಿರ್ತಿದ್ದ. ವೈದ್ಯನಾಥ್ ಹತ್ರ ಜಮೀನು ಕಡಿಮೆ ಇದ್ದಿದ್ರಿಂದ ಅವನು ಹಳ್ಳಿಯ ಗೌಡರ ಜಮೀನನ್ನ ಕೂಡ ತಗೊಂಡು ಅದನ್ನು ಒತ್ತುವರಿ ಮಾಡ್ತಿದ್ದ. ಠಾಕೂರ್ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ವೈದ್ಯನಾಥ್ ತುಂಬಾ ಉಪಯೋಗಕ್ಕೆ ಬರೋಂಥವನು. ಅವರ ಒಳ್ಳೆತನ ಮತ್ತೆ ಕಷ್ಟಪಡೋದ್ರಿಂದ ಠಾಕೂರ್ ಅವ್ರಿಗೆ ಬಹಳ ಲಾಭ ಬರ್ತಾ ಇತ್ತು. ಅರೇ ವೈದ್ಯನಾಥ್, ಇವತ್ತು ಸಂಜೆ ತುಂಬಾ ಬೇಗನೆ ಹೋಗ್ಬಿಡಿ. ಹೋಗ್ತಾ ನಮ್ ಮನೆಯಿಂದ ಮಿಠಾಯಿ ಮತ್ತೆ ತಿನ್ನೋದಕ್ಕೆ ಏನಾದ್ರು ತಗೊಂಡೋಗು, ಸರಿನಾ? ಹಾ ಸರಿ ಸರಿ, ಹೋಗ್ಬೇಕಾದ್ರೆ ತಿನ್ನೋದಕ್ಕೆ ಮಿಠಾಯಿ ಮತ್ತು ಏನಾದ್ರೂ ತಗೊಂಡೇ ಹೋಗ್ತೀನಿ. ಆದ್ರೆ ಇದ್ಯಾವ ಖುಷಿಗೋಸ್ಕರ? ಅರೇ ಇಡೀ ಊರಿಗೆ ಗೊತ್ತಾಗಿದೆ, ನಿನ್ನೂ ಗೊತ್ತಾಗಿಲ್ವಾ? ನನ್ಗೆ ಶ್ಯಾಮ್ ಲಾಲ್ ಜಮೀನ್ ಕೊಟ್ಟಿದ್ದಾನೆ. ಯಾಕಂದ್ರೆ ಸಾಲ ತೀರ್ಸಿಲ್ಲ ಅಲ್ವಾ? ವಾ ಧಣಿ ವಾ, ನೀವು ಅವನ್ ಜಮೀನು ಸಹ ತಗೊಂಡ್ರ? ತುಂಬಾ ಒಳ್ಳೆ ಮಾತು ಇದು ಅಲ್ವಾ? ವೈದ್ಯನಾಥ್ ಠಾಕೂರ್ ಅವರ ಮನೆಯಿಂದ ಊಟ ಮತ್ತೆ ಮಿಠಾಯಿ ತಗೊಂಡು ಅವನ ಮನೆಗೆ ಬರ್ತಾನೆ. ಮತ್ತೆ ಎಲ್ಲ ವಿಷಯ ತನ್ನ ಹೆಂಡತಿಗೆ ಹೇಳ್ತಾನೆ. ಅರೇ ಚಿನ್ನ, ಎಲ್ಲಿ ಇದೀಯಾ? ನಿನಗೋಸ್ಕರ ನಾನು ಏನ್ ತಂದಿದ್ದೀನಿ ನೋಡು, ಮಿಠಾಯಿ ತಂದಿದ್ದೀನಿ. ಹೌದು, ಇದ್ಯಾವ ಖುಷಿಗೆ? ಮತ್ತೆ ಇಷ್ಟೊಂದು ದುಡ್ಡು ನಿಮ್ ಹತ್ರ ಹೇಗ್ ಬಂತು? ಅರೇ ಈ ಮಿಠಾಯಿ ಮತ್ತು ಫಲಹಾರನ ಮಾಲೀಕರು ಕೊಟ್ಟಿದ್ದಾರೆ. ಶ್ಯಾಮ್ ಲಾಲ್ ಅವನ್ ಜಮೀನ್ನ ಅವ್ರ ಹೆಸರಿಗೆ ಬರ್ದಿದ್ದಾನಲ್ಲ, ಅದಕ್ಕೋಸ್ಕರ. ಶ್ಯಾಮ್ ರಾವ್ ಅವ್ರ ಹೆಸರಿಗೆ ಮಾಡಿದ್ರ ಇಲ್ಲ ಅವರೇ ಕದ್ಕೊಂಡ್ಬಿಟ್ರಾ? ನೀನ್ ಸರಿಯಾಗಿ ಹೇಳಿದೆ ರೂಪ. ಇದೆಲ್ಲ ಠಾಕೂರ್ದೇನೆ. ಊರುಗಳು ದಣಿಗಳ್ದೇನೆ, ಹೊಲ ಗದ್ದೆಗಳು ದಣಿಗಳ್ದೇನೆ, ಅದ್ರ ಬೆಳೆಯ ಫಸಲುಗಳು ದಣಿಗಳ್ದೇನೆ. ಅದ್ರಲ್ಲಿ ನಮ್ದೇನಿದೆ? ಗ್ರಾಮನ ದೇಶನ? ನೀವು ನಿರಾಶೆಗೊಳ್ಬೇಡಿ, ಊಟ ತೆಗ್ದಿಟ್ಟಿದ್ದೀನಿ, ನೀವು ತಿನ್ಕೊಳ್ಳಿ. ಅದೇನೋ ಹೇಳ್ತಾರಲ್ವಾ, ನಮ್ಮ ಹತ್ರ ಒಣಗಿರೋ ರೊಟ್ಟಿನೂ ತುಂಬಾ ಇದೆ. ಇನ್ನೊಬ್ರಿಗೆ ಪಾಯಸ ಬೇಕು ಅಂತಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ವೈದ್ಯನಾಥ್ ಮತ್ತೆ ಬೆಳಿಗ್ಗೆ ಠಾಕೂರ್ ಅವರ ಹೊಲ ಹುಳಕ್ಕೆ ಅಂತ ಹೋಗ್ತಾನೆ. ಅರೆ ದಣಿಗಳು ಎಲ್ಲೂ ಕಾಣ್ತಾನೆ ಇಲ್ವಲ್ಲ, ನಾನು ವ್ಯವಸಾಯ ಹೆಂಗ್ ಮಾಡ್ಲಿ? ಅರೇ ಎಲ್ಲರೂ ಪಕ್ಕದ ಮನೆ ಮದುವೆಗೆ ಹೊಂಟೋಗಿದ್ದಾರೆ ಅಲ್ವಾ? ಎಲ್ರೂ ಮದ್ವೆಗೆ ಹೋಗಿದ್ದಾರೆ ಅಂತಂದ್ರೆ ಅದು ತುಂಬಾ ಒಳ್ಳೇದೇ ಅಲ್ವಾ? ಒಂದ್ ಕೆಲ್ಸ ಮಾಡು, ನೀನ್ ಹೋಗಿ ನಿನ್ನ ನೇಗಿಲು ತಗೊಂಬಂದ್ಬಿಡು, ಅದರಿಂದ ನಮ್ಮ ಹೊಲನ ಉಳುವಂತೆ. ಸರಿ ದಣಿಗಳೇ, ನಾನು ಹೋಗಿ ಹಾಗೆ ಮಾಡ್ತೀನಿ. ವೈದ್ಯನಾಥ್ ಮನೆಗೆ ಹೋಗಿ ಅವನ ನೇಗಿಲ್ನ ತಗೊಳ್ತಾನೆ. ಮತ್ತೆ ಅದನ್ನ ತಗೊಂಡು ಠಾಕೂರ್ ಅವರ ಹೊಲಕ್ಕೆ ಹೋಗ್ತಾನೆ. ವೈದ್ಯನಾಥ್ನ ನೇಗಿಲ ಕೆಳಗಡೆ ಒಂದು ವಜ್ರವಿತ್ತು. ಅದ್ರ ಬಗ್ಗೆ ವೈದ್ಯನಾಥ್ಗೆ ಸ್ವಲ್ಪ ಕೂಡ ಗೊತ್ತಿರ್ಲಿಲ್ಲ. ಒಂದು ಚಿಕ್ಕ ವಜ್ರ, ಅದರ ಬೆಲೆ 1,00,000 ರೂಪಾಯಿ. ಅಯ್ಯೋ, ಇದು ತುಂಬಾ ಸುಸ್ತಾಗ್ತಿದ್ಯಲ್ಲ, ತುಂಬಾ ಹೊಟ್ಟೆನೂ ಹಸಿತಿದೆ. ಸಂಜೆ ಆಗೋದ್ರಲ್ಲಿತ್ತು. ವೈದ್ಯನಾಥ್ ಇನ್ನೇನ್ ಹೋಗೋದ್ರಲ್ಲಿದ್ದ. ಆಗ ಅಲ್ಲಿಗೆ ಠಾಕೂರ್ ಬಂದ ಮತ್ತೆ ಹೇಳ್ದ, ಅರೇ ವೈದ್ಯನಾಥ್, ನೀ ಇನ್ನೂ ಇಲ್ಲೇ ಇದೀಯಾ? ಮನೆಗೆ ಯಾವಾಗ ಹೋಗ್ತೀಯಾ? ಇವತ್ತು ಇಷ್ಟೊಂದ್ ಸಮಯ ಯಾಕಾಯ್ತು? ಅದೇ ತಣಿಗಳೇ, ಇವತ್ತು ನೇಗಿಲು ತರಕ್ಕೆ ತುಂಬಾ ಸಮಯ ಹಿಡಿಯಿತ್ತಲ್ವಾ, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಇದೇ ನಮ್ಮ ಪವಿತ್ರವಾದ ನೇಗಿಲು. ನಮ್ ತಂದೆಯವರು ಪ್ರಾಣ ಬಿಡೋ ಸಮಯದಲ್ಲಿ ಇದೇ ಅವ್ರ ಜೊತೆಗಿತ್ತು. ಠಾಕೂರ್ ಆ ನೇಗಿಲ ಮೇಲೆ ಹೊಳಿತಾ ಇರೋ ವಜ್ರ ನೋಡಿ ಶಾಕ್ ಆಗ್ತಾನೆ. ಅರೇ ಈ ನೇಗಿಲಂತೂ ತುಂಬಾ ಬೆಳೆ ಬಾಳುತ್ತೆ ಅನ್ಸುತ್ತೆ. ಆದ್ರೆ ಈ ನೇಗಿಲು ಈ ಮೂರ್ಖನ ಹತ್ರ ಏನ್ ಮಾಡ್ತಿದೆ? ನೇಗಿಲು ತುಂಬಾ ಚೆನ್ನಾಗಿದೆ, ತುಂಬಾ ದೊಡ್ಡದಾಗೂ ಇದೆ. ಒಂದ್ ಕೆಲ್ಸ ಮಾಡು, ಇದನ್ನ ಇಲ್ಲೇ ಬಿಟ್ಟು ಹೋಗು. ಯಾಕಂದ್ರೆ ನಾನು ಕೂಡ ಹೊಲ ಉಳ್ಬೇಕಲ್ವಾ? ನಮ್ಮ ಹತ್ರ ಹೊಲ ಉಳಕ್ಕೆ ನೇಗಿಲಿಲ್ಲ. ನಾಳೆ ಬಂದು ವಾಪಸ್ ತಗೊಂಡೋಗು. ಅಯ್ಯೋ ದಣಿಗಳೇ, ಕೇಳೋದೇನಿದೆ? ನೀವು ಹೇಳ್ದಾಗೇನೆ ಮಾಡ್ತೀನಿ. ನಾಳೆನೆ ಬಂದು ತಗೊಂಡೋಗ್ತೀನಿ, ಇಲ್ಲೇ ಬಿಟ್ಟು ಹೋಗ್ತೀನಿ. ಆ ವಜ್ರದ ನೇಗಿಲನ್ನ ನೋಡಿ ಠಾಕೂರ್ಗೆ ಆಸೆ ಶುರುವಾಗತ್ತೆ. ಮತ್ತೆ ಅವನು ಆ ವಜ್ರವನ್ನ ತಗೊಂಡು ಒಡವೆ ಅಂಗಡಿಗೆ ಹೋಗ್ತಾನೆ. ಬನ್ನಿ ದಣಿಗಳೇ, ಬನ್ನಿ. ನಿಮ್ಗೆ ಹಾರ ಮತ್ತು ಯಾವ ತರ ಬಳೆಗಳು ಮಾಡಿಸ್ಕೊಳ್ಬೇಕಾಗಿದೆ? ಯಾವ ಚಿಕ್ಕ ಕೆಲಸನ ಮಾಡಬೇಕಾಗಿಲ್ಲ. ನಾನು ಈ ವಜ್ರನ ಮಾರೋದಿಕ್ಕೆ ಬಂದಿರೋದು. ಇದರಿಂದ ಎಷ್ಟು ಹಣ ಸಿಗುತ್ತೆ ಹೇಳು ಅಷ್ಟೇ. ಈ ವಜ್ರ ಅಂತೂ 20 ಲಕ್ಷದ್ದು. ಇದು ನಿಮ್ಗೆಲ್ಲಿಂದ ಸಿಕ್ತು? ತುಂಬಾ ಪ್ರಸಿದ್ಧವಾದನೇ ವಜ್ರ ಇದು, ಪ್ರಸಿದ್ಧವಾದ್ದು. ಅರೇ ನೀನು ನಿನ್ ಕೆಲ್ಸದ ಮೇಲೆ ದೃಷ್ಟಿ ಇಡು, ಮೊದಲು ದುಡ್ಡು ಕೊಡು. ಠಾಕೂರ್ ಒಡವೆ ಅಂಗಡಿಯವನ ಹತ್ರ ದುಡ್ಡನ್ನ ತಗೊಂಡು ಅವನ ಮನೆಗೆ ತುಂಬಾ ಜಂಬದಿಂದ ಹೋಗ್ತಾನೆ.
ಈ ವಿಷಯ ಎಲ್ಲ ವೈದ್ಯನಾಥ್ಗೆ ಸ್ವಲ್ಪನೂ ಗೊತ್ತಿರ್ಲಿಲ್ಲ. ಅರೇ ವೈದ್ಯನಾಥ್, ಮನೆಯಲ್ಲಿ ಇದೆಯೋ ಇಲ್ವೋ? ದಣಿಗಳೇ, ನೀವೇನಿಲ್ಲಿ? ಯಾರನ್ನಾದ್ರೂ ಕಳ್ಸಿದ್ರೆ ಆಗ್ತಿತ್ತಲ್ವಾ? ನಾನೇ ಬರ್ತಿದ್ದೆ ನಿಮ್ಮ ಹತ್ರಕ್ಕೆ. ಏನ್ ವಿಷಯ ದಣಿಗಳೇ? ಅರೇ, ನಾನು ನಿನ್ನಿಂದ ತುಂಬಾ ಖುಷಿಯಾಗಿದ್ದೀನಿ. ತಗೋ ಸ್ವಲ್ಪ ದುಡ್ಡು, ನಿನ್ ಮನೆ ಖರ್ಚುಗಳಿಗಿಟ್ಕೋ. ಇದರಿಂದ ನೀನ್ ಸ್ವಲ್ಪ ದಿನ ತುಂಬಾ ಆರಾಮಾಗಿರ್ಬೋದು, ಗೊತ್ತಾಯ್ತಾ? ಮತ್ತೆ ನಿನ್ ನೇಗ್ಲು ಸಹ ನಿನ್ ಮನೆ ಹತ್ರನೇ ಇಟ್ಟಿದ್ದೀನಿ ನಾನು, ನೋಡಲ್ಲಿ. ಠಾಕೂರ್ ಇಷ್ಟನ್ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ವೈದ್ಯನಾಥ್ನ ಕಣ್ಣು ಆ ನೇಗಿಲ ಮೇಲೆ ಬಿದ್ದಾಗ ಅವನು ಅವನ ಹೆಂಡತಿ ರೂಪಾನ ಕರೆದು ಹೇಳ್ತಾನೆ, ಅರೆ ಹೇ ಚಿನ್ನ, ನೋಡಿಲ್ಲಿ, ನೇಗ್ಲಿಂದ ಆ ಮಣಿ ಕಾಣೆ ಆಗೋಗಿದೆ. ಅದು ತುಂಬಾ ಹೊಳಿತಿತ್ತು, ಗೊತ್ತಾ? ಎಲ್ಲೋ ಕಳೆದೋಗಿರತ್ತೆ. ಮತ್ತೇನೇನು, ಬೆಳಗ್ಗೆ ಹೋಗಿ ಠಾಕೂರ್ ಅವರ ಹೊಲದಲ್ಲಿ ನೋಡು. ವೈದ್ಯನಾಥ್ ಇಡೀ ರಾತ್ರಿ ನಿದ್ದೆ ಮಾಡಕ್ಕಾಗಲ್ಲ. ಅವನಿಗೆ ಆ ನೇಗಿಲ ಮಣಿ ಬಗ್ಗೆನೇ ಯೋಚನೆ ಆಗುತ್ತೆ. ಮಲಗಿದ್ದಾಗ ಅವನಿಗೆ ಕನ್ಸಲ್ಲಿ ಅವನ ಪೂರ್ವಜರು ಬರ್ತಾರೆ, ಅಂದ್ರೆ ಅವರ ತಾತ ಬರ್ತಾರೆ. ಮತ್ತೆ ಅವನ ಹತ್ರ ಹೇಳ್ತಾರೆ, ನೀನಂತ ಮೂರ್ಖ, ನಿನ್ಗೆ ಆ ದಣಿ ತುಂಬಾನೇ ಮೋಸ ಮಾಡಿದ್ದಾನೆ. ನೀನ್ ಸಾಧಾರಣ ಮಣಿ ಅನ್ಕೊಂಡಿದ್ದಲ್ಲ, ಅದು ತುಂಬಾ ಒಳ್ಳೆ ವಜ್ರ. ಅದ್ರ ಬೆಲೆ ಇವತ್ತಿನ ದಿನ ತುಂಬಾ ದೊಡ್ಡದು. ಆ ದಣಿ ಅದನ್ನ ತಗೊಂಡು ನಿನ್ಗೆ ಮೋಸ ಮಾಡ್ತಿದ್ದಾನೆ. ಹಾಗಾದ್ರೆ ನಾನು ಏನ್ ಮಾಡ್ಲಿ? ನನಗಂತೂ ಅಷ್ಟು ಬುದ್ಧಿನೇ ಇರ್ಲಿವಲ್ಲ. ನೀನ್ ತುಂಬಾ ಚಿಂತೆ ಮಾಡಬೇಡ, ಅದಂತೂ ತುಂಬಾ ಚಿಕ್ಕ ವಸ್ತು ಅಷ್ಟೇ. ನಮ್ಮ ಮನೆ ಮಾಳಿಗೆಯಲ್ಲಿ ತುಂಬಾ ಮಾಯ ವಜ್ರಗಳು ತುಂಬಿದಾವೆ. ಅದನ್ನ ನೀನ್ ಹೋಗಿ ತಗೋ, ಅದನ್ನ ನಿನ್ನ ನೇಗಿಲಿಗೆ ಜೋಡಣೆ ಮಾಡು. ಅದರಿಂದ ಏನಾಗುತ್ತೆ? ಅದರಿಂದ ನಿನ್ನ ಹೊಲದಲ್ಲಿ ಫಸಲು ತುಂಬಾನೇ ಚೆನ್ನಾಗಿ ಬರುತ್ತೆ, ತುಂಬಾ ಚಮತ್ಕಾರವಾಗಿರುತ್ತೆ, ತುಂಬಾ ಒಳ್ಳೆ ಫಸಲು ಬರುತ್ತೆ. ಇದು ಸಾಧಾರಣವಾದ ನೇಗಿಲು ಅಲ್ಲ. ಕನ್ಸಲ್ಲಿ ಅವರ ತಾತನ್ನ ನೋಡಿ ವೈದ್ಯನಾಥ್ ನಿದ್ದೆಯಿಂದ ಹೇಳ್ತಾನೆ. ಮತ್ತೆ ಅವನು ಅವನ ಹೆಂಡತಿ ರೂಪಾಗೆ ಎಲ್ಲ ವಿಷಯವನ್ನ ಹೇಳ್ತಾನೆ. ಏನ್ ಹೇಳಿದ್ರಿ ನೀವು? ಆ ಠಾಕೂರ್ ನಮ್ಮ ಹತ್ರ ಹೀಗ್ ಮಾಡಿದ್ರ? ಅವ್ರನ್ನ ನಾವು ಬಿಡೋದ್ ಬೇಡ. ಅರೇ, ನೀನ್ ನೋಡ್ತಾ ಹೋಗ್ತಾ ಇರು, ನಾನು ಏನೇನ್ ಮಾಡ್ತೀನಿ ಮತ್ತೆ ಹೇಗೆಲ್ಲ ಮಾಡ್ತೀನಿ ಅಂತ. ವೈದ್ಯನಾಥ್ ಅದೇ ರೀತಿ ಮಾಡ್ದ. ಮಾಯೆ ವಜ್ರದ ನೇಗಿಲನ್ನ ರೂಮಿಂದ ಹೊರಗ್ ತೆಗ್ದ. ಈ ಹೊಲದಲ್ಲಿ ನೀವು ಏನು ಉಳ್ತೀರಾ? ಈ ನೇಗ್ಲಲ್ಲ, ಈ ನೇಗ್ಲಲ್ಲಿ ಆಲೂಗಡ್ಡೆ ಇದೆ. ಈ ವಜ್ರದಿಂದಾಗಿ ಬೆಳೆಗಳು ತುಂಬಾ ಫಸಲಾಗಿ ಸ್ವಾದಿಷ್ಟವಾಗಿ ಬರುತ್ತೆ. ವೈದ್ಯನಾಥ ವಜ್ರಗಳು ತುಂಬಿದ ನೇಗಿಲಿಂದ ಹೊಲ ಉಳ್ತಿದ್ದ ಹಾಗೆ ಅಲ್ಲೆಲ್ಲ ಹೊಳೆಯಕ್ ಶುರುವಾಗುತ್ತೆ. ಹೇಗನ್ನಿಸ್ತು ಅಂದ್ರೆ ಪೂರ್ತಿ ಹೊಲದಲ್ಲಿ ಮಿಂಚ್ ಹರ್ದ ಹಾಗೆ. ಇಲ್ಲಿ ನೋಡು ನೋಡು, ಈ ವಜ್ರದ ತಾಕತ್ತು ನಮ್ ನೇಗ್ಲಿಂದ ಎಷ್ಟು ಚೆನ್ನಾಗಿ ಬರ್ತಿದೆ. ನಿಮ್ ತಾತ ಇನ್ನೂ ಕೆಲವು ದಿನ ಮುಂಚೆನೆ ಕನ್ಸಲ್ ಬಂದಿದ್ರೆ ಅವ್ರಿಗೇನಾದ್ರೂ ಆಗ್ತಿತ್ತಾ? ನಮ್ ಜೀವನ ಬಹಳನೇ ಬದ್ಲಾಗ್ಬಿಟ್ಟಿದೆ ಈಗ. ಮತ್ತೆ ಅವನು ಅವನ ಹೊಲದಲ್ಲಿ ದಿನ ರಾತ್ರಿ ಕಷ್ಟಪಟ್ಟು ಜೀವನ ನಡೆಸ್ತಿದ್ದ. ಆ ಮಾಯೆ ವಜ್ರದ ನೇಗ್ಲಿಂದ ವೈದ್ಯನಾಥ್ಗೆ ಬಹಳನೇ ಲಾಭ ಆಯ್ತು. ಮತ್ತೆ ಅವನು ಠಾಕೂರ್ಗಿಂತ ಬಹಳ ಶ್ರೀಮಂತ ಆದ. ಧಣಿಗಳೇ, ಊರಲ್ಲಿ ಎಲ್ರೂ ಇವಾಗ ವೈದ್ಯನಾಥ್ ಮಾತನ್ನೇ ಕೇಳ್ತಾ ಇದ್ದಾರೆ. ಎಲ್ರೂ ಅವನ ಆಜ್ಞೆ ಅಂತಾನೆ ನಡೀತಾ ಇದ್ದಾರೆ. ಸ್ವಲ್ಪ ದಿನಗಳಿಂದ ವೈದ್ಯನಾಥನ ಬದುಕು ತುಂಬಾನೇ ಬದಲಾಗೋಗಿದೆ. ನೀನು ಕೂಡ ಈ ವಿಷಯನ ನನ್ಗೆ ಬಂದು ಹೇಳ್ತಾ ಇದೀಯಾ? ಅಂತ ಚಮತ್ಕಾರ ಏನಾಗಿದೆ ಹೇಳು? ವೈದ್ಯನಾಥನ ಜೀವನವನ್ನೇ ಬದಲಾಯಿಸುವಂತದ್ದು. ಠಾಕೂರ್ ಮತ್ತೆ ಅವನ ಸೇವಕ ವೈದ್ಯನಾಥ್ನ ದೊಡ್ಡ ಬಂಗ್ಲೆಗೆ ಹೋಗ್ತಾರೆ. ಅರೇ ಹೋ, ಎಲ್ಲಿದ್ಯಾ ವೈದ್ಯನಾಥ್? ತಮ್ಮ, ನೀನು ಜೀವನದಲ್ಲಿ ತುಂಬಾ ಸಾಧನೆ ಮಾಡಿದ್ಯಾ ಅಂತ ಕೇಳ್ಪಟ್ಟಿದ್ದೆ ನಾನು. ಹಾ, ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ. ಯಾಕಂದ್ರೆ ನಾನು ಜೀವನದಲ್ಲಿ ಯಾರಿಗೂ ಮೋಸ ಮಾಡೇ ಇಲ್ವಲ್ಲ. ನೀವು ನನ್ನ ವಜ್ರನ ನೇಗ್ಲಿಂದ ಮೋಸ ಮಾಡಿ ತಗೊಂಡಿದ್ದೀರಾ, ಆದ್ರೆ ದೇವ್ರ ಇಚ್ಛೆನೇ ಬೇರೆ ತರ ಇತ್ತು. ಠಾಕೂರ್ಗೆ ವೈದ್ಯನಾಥ್ ಹೇಳಿದಂತ ಮಾತಿಂದ ಕೋಪ ಬಂದ್ಬಿಡತ್ತೆ. ಮತ್ತೆ ಅವನ ಸೇವಕನಿಗೆ ವೈದ್ಯನಾಥನ್ನ ರೂಮಲ್ಲಿ ಕೂಡ ಹಾಕು ಅಂತ ಹೇಳ್ಬಿಡ್ತಾನೆ. ಇವನ್ನ ಕರ್ಕೊಂಡೋಗಿ ಕೋಣೆಯಲ್ಲಿ ಹಾಕಿ ಬಂಧಿಸಿ, ಮತ್ತೆ ಮನೆಯ ಶೋಧನೆ ಮಾಡಿ. ಠಾಕೂರ್ ಹೇಳಿದ್ದಕ್ಕೆ ಸೇವಕ ವೈದ್ಯನಾಥನ್ನ ಬಲವಂತವಾಗಿ ರೂಮಲ್ಲಿ ಕೂಡ ಹಾಕ್ತ. ಮತ್ತೆ ಮನೆಯೆಲ್ಲ ಹುಡ್ಕಾಡಕ್ ಶುರು ಮಾಡ್ದ. ಮತ್ತೆ ಅವ್ರಿಗೆ ಆ ವಜ್ರದ ಮಾಯಾವಿ ನೇಗ್ಲು ಕಾಣಿಸುತ್ತೆ. ಅರೆ, ಇಲ್ಲಿ ನೋಡು, ಇದೇ ಅವನು ಶ್ರೀಮಂತನಾಗುವಂತೆ ಮಾಡಿದ ಕೀಲಿ ಕೈ. ಹೌದು ದಣಿಗಳೇ, ನೋಡಿ ಇಲ್ಲಿ ಎಷ್ಟೊಂದು ಒಳಿತಿದೆ. ಠಾಕೂರ್ ಮತ್ತೆ ಆ ಸೇವಕ ಇಬ್ರು ಆ ಮಾಯಾವಿ ವಜ್ರದ ನೇಗಿಲನ್ನ ಮುಟ್ಟಿದ ಕೂಡಲೇ ಅವರ ದೇಹದಲ್ಲಿ ಜೋರಾದ ವಿದ್ಯುತ್ ಸಂಚಲನವಾಗುತ್ತೆ. ಕಬಡ್ಡಿ ಕಬಡ್ಡಿ, ಓಡಿ 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 ಓಡಿ.
ದಣಿಗಳೇ ದಣಿಗಳೇ, ನಿಮ್ಮಿಂದ ನಾನು ಸಿಗಾಕೊಂಡಿದ್ದೀನಿ ಇಲ್ಲಿ. ದಣಿಗಳೇ. ಆಗ್ಲೇ ಅವರು ಆ ಮಾಯಾವಿ ನೇಗಿಲನ್ನ ಬಿಟ್ಬಿಡ್ತಾರೆ. ಸೇವಕ ಬಾಗಿಲನ್ನ ತೆರೆದು ವೈದ್ಯನಾಥ್ನ ಹೊರಗಡೆ ಕರೀತಾನೆ. ಇಲ್ಲಿ ಒಂದು ಕ್ಷಣ ಇದ್ರು ಅಪಾಯ, ಓಡಿ ಓಡಿ ಇಲ್ಲಿಂದ. ನಾನು ಇನ್ಮೇಲೆ ಕೆಲಸ ಮಾಡಲ್ಲ ನಿಮ್ ಜೊತೆಗೆ, ನಾನು ಕೆಲಸ ಬಿಟ್ಟೋಗ್ತಿದ್ದೀನಿ. ಠಾಕೂರ್ ಮತ್ತೆ ಸೇವಕ ಇಬ್ರು ಪಾಠವನ್ನ ಕಲ್ತ್ಕೊಂಡ್ರು. ವೈದ್ಯನಾಥ್ ಕೂಡ ಇದರ ಅರ್ಥ ಆಯ್ತು. ಮತ್ತೆ ಅವನು ಅವರ ತಾತನ ಪಟವನ್ನ ನೋಡಿ ನಗಕ್ ಶುರು ಮಾಡ್ತಾನೆ. ಮತ್ತೆ ಖುಷಿಯಾಗಿ ಜೀವನ ನಡ್ಸಕ್ ಶುರು ಮಾಡ್ದ. ಒಂದು ಹಳ್ಳಿಯಲ್ಲಿ ಹೀರಾಲಾಲ್ ಅನ್ನೋ ಸೋಮಾರಿ ರೈತ ಅವನ ಹೆಂಡತಿ ಜೊತೆ ವಾಸವಾಗಿದ್ದ. ಅವನು ಹಗ್ಲು ರಾತ್ರಿ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ತಾ ಇದ್ದ. ಅವನ ಹೆಂಡತಿ ಹಗ್ಲು ರಾತ್ರಿ ಹೊಲದಲ್ಲಿ ಕಷ್ಟಪಡ್ತಿದ್ಲು. ಮತ್ತೆ ಹೀರಾಲಾಲ್ ಇಡೀ ದಿನ ಅವನು ಮರದ ಕೆಳಗೆ ಕುತ್ಕೊಂಡು ಕನಸುಗಳನ್ನ ಕಾಣ್ತಾನೆ ಇದ್ದ. ಅವನ ಹತ್ರ ಸಂಪತ್ತು ಅಂದ್ರೆ ಸ್ವಲ್ಪ ಹೊಲ, ಒಂದು ಜೋಪಡಿ ಮತ್ತೆ 2 ಎತ್ತುಗಳಿದ್ವು. ಎಷ್ಟೋ ವರ್ಷಗಳಾದ್ರೂ ಅವನು ಸಂತಾನರಹಿತವಾಗಿಯೇ ಇದ್ದ. ಅವನ ಹೆಂಡತಿಗೆ ಅವನ ಸೋಮಾರಿತನ ನೋಡಿ ಬೇಜಾರಾಗ್ಬಿಟ್ಟಿತ್ತು. ಇವತ್ತು ಕೂಡ ಅವಳು ಹೊಲದಲ್ಲಿ ಕೆಲಸ ಮಾಡಿ ಮನೆಗೆ ಬಂದು ನೋಡ್ದಾಗ ಹೀರಾಲಾಲ್ ಆರಾಮಾಗಿ ಮಲಗಿದ್ದನ್ನ ನೋಡಿ ಅವಳು ಕೆಂಡವನ್ನ ಕಾರ್ಬಿಡ್ತಾಳೆ. ಇಡೀ ದಿನ ಎತ್ತುಗಳು ದುಡ್ದ ಹಾಗೆ ಹೊಲದಲ್ಲಿ ಕಷ್ಟಪಡ್ತೀನಿ, ಮತ್ತೆ ಮನೆಗ್ ಬಂದು ಅಡ್ಗೆ ಕೂಡ ನಾನೇ ಮಾಡ್ಬೇಕಾಗಿದೆ. ನೀನು ಇಡೀ ದಿನ ಹಾಸಿಗೆ ಮೇಲಿಂದ ಎದ್ದೇಳೋದಿಲ್ಲ. ಅರೆ ಏನ್ ಸರಳ ಎಲ್ಲದಕ್ಕೂ ಬೇಜಾರು ಮಾಡ್ಕೊಂಡು, ಇನ್ನು ಸ್ವಲ್ಪ ದಿನ ತಾನೇ, ಅದಾದ್ಮೇಲೆ ನಾವು ಹಣದಲ್ಲಿ ಒದ್ದೆ ಆಗ್ತೀವಿ. ಹೀರಾಲಾಲ್ನ ಮಾತುಗಳನ್ನ ಕೇಳಿ ಸರ್ಲಾ ತಲೆ ಚಚ್ಕೊಂಡು ಹೇಳ್ತಾಳೆ, ಕೆಲವು ದಿನದಲ್ಲಿ ಇನ್ನೇನಾಗ್ಬಿಡುತ್ತೆ ರೀ. ಹೇ ದೇವ್ರೆ, ನಂದಂತೂ ಹಣೆ ಬರಹಾನೆ ಸರಿ ಇಲ್ಲ. ನನಗೆ ನಿನ್ನಂತ ಸೋಮಾರಿ ಗಂಡ ಸಿಗ್ದ. ಕೆಲ್ಸ ಕಾರ್ಯಗಳಲ್ಲಂತೂ ಸಹಾಯ ಮಾಡೋದಿಲ್ಲ. ಹೀಗೆ ಬಿದ್ಕೊಂಡು ಮುಂಗೇರಿ ಲಾಲ್ ಹಾಗೆ ಒಳ್ಳೊಳ್ಳೆ ಕನಸುಗಳನ್ನ ಕಾಣ್ತಿರ್ತೀಯ. ನಿನ್ನ ಈ ಹಾಳಾದ ಕನಸುಗಳನ್ನ ಕೇಳಿನೇ ನನ್ನ ಅರ್ಧ ಜೀವನ ಕಳೆದು ಹೋಯ್ತು. ಆ ದೇವ್ರು ನನಗೆ ನಿನ್ನಂತ ಸೋಮಾರಿ ಗಂಡನ್ನ ಬೇರೆ ಕೊಟ್ಟು ಅದ್ರ ಜೊತೆ ನನಗೆ ಮಕ್ಕಳ ಭಾಗ್ಯ ಕೂಡ ಕೊಡ್ಲಿಲ್ಲ. ಆಗ ಅಲ್ಲಿಗೆ ಜಮೀನ್ದಾರ ಸೂರಜ್ ಸಿಂಗ್ ಅವನ ಮನುಷ್ಯರ ಜೊತೆ ಅಲ್ಲಿಗೆ ಬರ್ತಾನೆ. ಅವನು ಬಹಳ ಕೋಪಗೊಂಡು ಹೀರಾಲಾಲ್ ಹತ್ರ ಹೇಳ್ತಾನೆ, ನನಗೆ ನನ್ನ ಹಣ ವಾಪಸ್ ಕೊಡು ಹೀರಾಲಾಲ್. ನಾನು ಸ್ವಲ್ಪ ದಿನದಲ್ಲಿ ನಿಮ್ಮ ಜೊತೆ ತಗೊಂಡ ಹಣ ಎಲ್ಲ ನಾನು ವಾಪಸ್ ಕೊಡ್ತೀನಿ ಜಮೀನ್ದಾರ್ರೆ. ಹೀರಾಲಾಲ್, ಕಳೆದ 6 ತಿಂಗಳಿಂದ ನನ್ನ ಜೊತೆ ಇದೇ ಸುಳ್ಳನ್ನು ನೀನು ಹೇಳಿ ನನ್ನ ಮುಟ್ಟಾಲಾಗಿ ಮಾಡ್ತಾ ಇದ್ಯಾ. ನಾನು ಒಂದೊಂದು ಸಲನೂ ನೀನು ಹೇಳೋದನ್ನ ಕೇಳಿ ಮೋಸ ಹೋಗಿದ್ದೀನಿ. ಆದರೆ ಈ ಸಲ ನಾನು ಹಣ ತಗೊಳ್ಳದೆ ಹೋಗೋದಿಲ್ಲ. ನನಗೆ ಇವಾಗಲೇ ಇಲ್ಲೇ ನನ್ನ ಹಣ ಎಲ್ಲನೂ ಬೇಕು. ಹೇ ದೇವ್ರೆ, ಏನಿವ್ರು ನಿಮ್ಮ ಹತ್ರ ಕೂಡ ದುಡ್ಡು ತಗೊಂಡ್ ಬಂದಿದ್ದಾರಾ? ನನ್ನ ಜೊತೆ ಯಾಕೆ ಕೇಳ್ತಾ ಇದೀಯಾ? ಹಣ ತಗೊಂಡ ನಿನ್ನ ಗಂಡನ ಜೊತೆ ಹೋಗಿ ಕೇಳು. ಹಣ ತಗೊಂಡಿದ್ದ ಅವನು ಪ್ರಶ್ನೆ ಕೇಳೋದು ನನ್ನ ಜೊತೆ. ಜಮೀನ್ದಾರ್ನ ಮಾತನ್ನ ಕೇಳಿ ಸರಳ ಜೋರಾಗಿ ಅಳ್ತಿರ್ತಾಳೆ. ಹೇ ದೇವ್ರೆ, ನೀನ್ ಎಂತ ಗಂಡನ್ನ ಕೊಟ್ಟಿದ್ಯಾ ನನಗೆ. ಇವರ ಸಾಲಗಳನ್ನ ತೀರ್ಸಿ ನನಗೆ ಸಾಕಾಗಿ ಹೋಗಿದೆ. ನಿನ್ನೆ ತಾನೇ ಬಿರ್ಜು ಕ್ಷೌರಿಕನಿಗೆ ದುಡ್ಡು ಕೊಟ್ಟಿದ್ದೆ. ಇವರು ಅವ್ರ ಹತ್ರ ಕೂಡ ದುಡ್ಡು ತಗೊಂಡ್ ಬಂದ್ಬಿಟ್ಟಿದ್ದಾರೆ. ಅವನ ಹೆಂಡತಿ ಅಳೋದನ್ನ ನೋಡಿ ಹೀರಾಲಾಲ್ ಭಾವುಕನಾಗ್ಬಿಡ್ತಾನೆ. ಅವನು ಕೈ ಮುಗಿದು ಸೂರಜ್ ಸಿಂಗ್ಗೆ ಕೇಳ್ಕೊಳ್ತಾನೆ, ನನಗಿನ್ನು ಸ್ವಲ್ಪ ದಿನ ಮಾತ್ರ ಸಮಯ ಕೊಡಿ. ನಾನು ಈ ಸಲ ನಿಮಗೆ ಮಾತು ಕೊಡ್ತೀನಿ. ಖಂಡಿತ ನಿಮ್ಮ ಹಣನ ನಾನು ವಾಪಸ್ ಕೊಡ್ತೀನಿ. ನಾನು ಹೇಗೆ ನಿನ್ನ ನಂಬೋದು? ನೀನು ದಿನ ಇಡೀ ಕೆಲಸಕ್ಕೆ ಹೋಗೋದಿಲ್ಲ. ನಿನ್ನ ಕುಟುಂಬನ ನೋಡ್ಕೊಳ್ಳೋದೇ ನಿನ್ನ ಹೆಂಡತಿ. ನಾಳೆಯಿಂದ ನಾನು ನನ್ನ ಹೆಂಡತಿ ಜೊತೆ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತೀನಿ. ನಾನು ರೈತನೇ, ನನ್ನಿಂದನೂ ದುಡಿಲಿಕ್ಕಾಗುತ್ತೆ. ಹೀರಾಲಾಲ್, ನನಗೊಂದು ಅಭ್ಯಾಸ ಇದೆ. ಸಾಲ ವಾಪಸ್ ತಗೊಳ್ಲಿಕ್ಕೆ ನಾನು ಯಾರ ಮನೆಗೆ ಹೋದ್ರೂ ನಾನು ಬರೀ ಕೈಯಲ್ಲಿ ಹೋಗೋದೇ ಇಲ್ಲ. ಕೊಡಬೇಕಾಗಿರೋ ಹಣನ ನಾನು ಮತ್ತೆ ತಗೊಳ್ತೀನಿ, ಆದರೆ ಬಡ್ಡಿ ಹಣ ನನಗೆ ಇವಾಗಲೇ ಬೇಕು. ಏನು ಅಂದ್ರೆ ಸೂರಜ್ ಸಿಂಗ್ಗೆ ಹೀರಾಲಾಲ್ನ ಜಮೀನ್ ಮೇಲೆ ದೊಡ್ಡ ಕಣ್ಬಿದ್ದಿತ್ತು. ಅವನು ಇದೇ ಆಸೆಯಿಂದ ಹೀರಾಲಾಲ್ಗೆ ಸಮಯ ಕೊಟ್ಕೊಂಡೇ ಬರ್ತಿದ್ದ. ಆದ್ರೆ ಹೀರಾಲಾಲ್ ಅವನ ಕುತಂತ್ರ ತಿಳಿಲಿಲ್ಲ. ಇಲ್ಲಿ ನೋಡಿ, ಬಡ್ಡಿಗೆ ಬದಲು ನಿಮ್ಮ ಜೊತೆ ಇರುವ ಈ 2 ಹಸುನ ನಾನು ತಗೊಂಡೋಗ್ತೀನಿ. ಸೂರಜ್ ಸಿಂಗ್ನ ಮಾತನ್ನ ಕೇಳಿ ಸರಳ ಗೊಳೋ ಅಂತ ಅಳ್ತಿರ್ತಾಳೆ. ಸರಳ ಅಳೋದನ್ನ ನೋಡಿ ಸೂರಜ್ ಸಿಂಗ್ ಅವಳನ್ನ ಹೀಯಾಳ್ಸೋ ಹಾಗೆ ಹೇಳ್ತಾನೆ, ಅರೆ ಹಲ್ಬೇಡಮ್ಮ ತಂಗಿ, ಯಾರಾದ್ರೂ ಹೆಂಗಸರ ಹತ್ರ ನನ್ನಿಂದ ನೋಡ್ಲಿಕ್ಕಾಗಲ್ಲ. ನಾನು ನಿನ್ನ ಹಸುನ ತಗೊಂಡೋಗ್ತೀನಿ. ಅದ್ರ ಬದಲು ನಾನು ನಿನಗೆ ಈ ಕೋಳಿನ ಕೊಟ್ಟು ಹೋಗ್ತೀನಿ. ಅಲ್ಲಿ ತನಕ ಈ ಕೋಳಿನ ಮಾಡ್ಕೊಂಡು ನಿನ್ನ ಜಾಗದಲ್ಲಿ ಕೆಲಸ ಮಾಡ್ಕೋ. ಅವನು ಅವ್ರಿಗೆ ತಮಾಷೆ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಸರಳ ಇನ್ನೂ ಜೋರಾಗಿ ಅಳ್ತಾ ಇರ್ತಾಳೆ.
ಹೇ ದೇವ್ರೆ, ನೀನು ನಮ್ಗೆ ಸಂತಾನ ಭಾಗ್ಯ ಯಾಕೆ ಕರುಣಿಸ್ಲಿಲ್ಲ? ಈಗ ನಮ್ಗೆ ಯಾವ್ದಾದ್ರೂ ಒಬ್ಬ ಮಗ ಇದ್ದಿದ್ರೆ ಆ ಜಮೀನ್ದಾರಿಗೆ ಅಷ್ಟೊಂದು ಧೈರ್ಯ ಬರ್ತಿರ್ಲಿಲ್ಲ. ಅವನು ನಮ್ಮ ಎತ್ತುಗಳನ್ನ ತಗೊಂಡೋಗೋ ಅಷ್ಟು. ಅಲ್ಬೇಡ ಸರಳ, ಆ ದೇವ್ರ ಮೇಲೆ ನಂಬಿಕೆ ಇಡು. ಆ ದೇವ್ರು ನಮಗೆ ಖಂಡಿತ ಸಹಾಯ ಮಾಡ್ತಾರೆ. ದೇವ್ರು ಕೂಡ ನಿನ್ನಂತ ಸೋಮಾರಿಗೆ ಸಹಾಯ ಮಾಡೋದಿಲ್ಲ. ತಗೋ ಈ ಕೋಳಿನ, ಮತ್ತೆ ಹೋಗು ಹೊಲಕ್ಕೆ ಕೆಲ್ಸ ಮಾಡಿ ನೀನ್ ತೋರ್ಸು. ಇಷ್ಟನ್ನ ಹೇಳಿ ಸರಳ ಮನೆಯಿಂದ ಹೊರಗಡೆ ಹೊರಟೋಗ್ಬಿಡ್ತಾಳೆ. ಆಗ ಹೀರಾಲಾಲ್ ಯೋಚನೆ ಮಾಡ್ತಾ ಮಾಡ್ತಾ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟ. ಅವನ್ಗೆ ಗೊತ್ತೇ ಆಗ್ಲಿಲ್ಲ. ಬೆಳಿಗ್ಗೆ ಹೀರಾಲಾಲ್ ಕಣ್ ತೆರೆದಾಗ ಅವನ ಮುಂದ್ಗಡೆ ಒಂದು ಹಳದಿ ಬಣ್ಣದ ಮೊಟ್ಟೆ ಬಿದ್ದಿತ್ತು. ಆ ಮೊಟ್ಟೆ ಹೊಳಿತಾ ಇತ್ತು. ಅವನು ಆ ಮೊಟ್ಟೆನ ಕೈಗೆತ್ಕೊಂಡು ನೋಡಿದಾಗ ಆ ಮೊಟ್ಟೆ ಚಿನ್ನದಾಗಿತ್ತು. ಆಗ ಅವನು ಅವನ ಹೆಂಡತಿನ ಎಬ್ಬಿಸ್ತಾನೆ. ಹೇ ದೇವ್ರೆ, ನೆನ್ನೆ ತಾನೇ ಇವನಿಂದ ಎತ್ತುಗಳನ್ನ ಕಿತ್ಕೊಂಡ್ರು, ಆದ್ರೂ ಕೂಡ ಇವನು ದಾರಿಗೆ ಬರ್ಲಿಲ್ವಲ್ಲ. ಈಗ್ಲೂ ಕೂಡ ಕನ್ಸ್ ಕಾಣ್ತಿದ್ದಾನೆ ಇವನು. ಹೀರಾಲಾಲ್ ಆ ಮೊಟ್ಟೆನ ಹೆಂಡತಿಗೆ ಕೊಡ್ತಾನೆ. ಇದಂತೂ ಚಿನ್ನದ ಮೊಟ್ಟೆನೇ ರೀ. ಹೌದು ಸರಳ, ನಾವು ಈ ಚಿನ್ನದ ಚೀಲನ ತಕೊಂಡೋಗಿ ಮಾರಿ ಸಿಗುವ ಹಣದಲ್ಲಿ ಜಮೀನ್ದಾರರ ಎಲ್ಲ ಸಾಲನ ತೀರಿಸುವ. ಇದ್ರ ಮೇಲೆ ನಾವು ದೊಡ್ಡ ಶ್ರೀಮಂತರೇ ಆಗ್ಬೋದು. ಸರಳ ಕೈಯಿಂದ ಆ ಮೊಟ್ಟೆ ಕೆಳಗಡೆ ಬಿದ್ದು ಹೋಗುತ್ತೆ. ಆ ಹಳದಿ ಮೊಟ್ಟೆಯಿಂದ ಚಿನ್ನದ ಕಿರಣಗಳು ಹೊರಬಂದವು. ಮತ್ತೆ ನೋಡ್ತಾ ನೋಡ್ತಾ ಆ ಕಿರಣಗಳು ಒಬ್ಬ ಮನುಷ್ಯನ ರೂಪವನ್ನ ಧಾರಣೆ ಮಾಡ್ತವೆ. ಆದ್ರೆ ಅವನ ಪೂರ್ತಿ ಶರೀರ ಹಳದಿ ಚಿನ್ನದ ಹಾಗೆ ಇತ್ತು. ಇದನ್ನ ನೋಡಿ ಸರಳ ಮತ್ತೆ ಹೀರಾಲಾಲ್ ಭಯ ಪಟ್ಕೊಂಡ್ರು. ಇವರು ಭಯ ಪಡೋದನ್ನ ನೋಡಿ ಆ ಮನುಷ್ಯ ಹೇಳ್ತಾನೆ, ಎದುರ್ಕೊಳ್ಬೇಡಿ, ಈ ಮೊಟ್ಟೆ ನಿಮ್ಮಿಂದನೇ ಒಡೆದೋಗಿದೆ. ಅದ್ರೊಳಗಿಂದ ನಾನು ಬಂದಿದ್ದೀನಿ. ಆದ್ರಿಂದ ನಾನ್ ನಿಮ್ಮ ಮಗ. ಇದನ್ನ ಕೇಳಿ ಸರಳ ಕಣ್ಣುಗಳಲ್ಲಿ ಕಣ್ಣೀರ್ ಬರುತ್ತೆ. ನನಗನ್ಸುತ್ತೆ ದೇವ್ರು ನನ್ನ ಇಚ್ಛೆನ ಪೂರೈಸ್ಬಿಟ್ಟ ಅಂತ. ಅಕಸ್ಮಾತ್ ನನಗೆ ಮಗ ಇದ್ದಿದ್ರೆ ಅವನ ಹೆಸರು ರಮೇಶ್ ಅಂತಿಕ್ತಿದ್ದೆ. ಇವತ್ತಿಂದ ನಾನು ನಿನ್ಗೆ ರಮೇಶ್ ಅಂತೀನಿ. ನೀವಿಬ್ರಳು ಯಾವ್ದಕ್ಕೇನು ಬೇಜಾರು ಮಾಡ್ಕೊಳ್ಬೇಡಿ. ನಾನು ಹೋಗಿ ನೆಲವನ್ನು ಉಳುಮೆ ಮಾಡಿ ಬರ್ತೀನಿ. ಆದ್ರೆ ನೀನ್ ಹೇಗ್ ಉಳ್ತೀಯ ಮಗ್ನೆ? ಎತ್ತುಗಳನ್ನ ಜಮೀನ್ದಾರ್ ಕಿತ್ಕೊಂಡು ಹೋಗಿದ್ದಾನೆ. ನೀವು ಬೇಜಾರು ಮಾಡ್ಕೊಳ್ಬೇಡಿ ಅಮ್ಮ. ನೆಲವನ್ನು ಉಳುಮೆ ಮಾಡಲಿಕ್ಕೆ ನನಗೆ ಹಸುಗಳು ಬೇಕಾಗಿಲ್ಲ. 10 ಆನೆಗಳ ಬಲ ನನ್ನ ಶರೀರದೊಳಗಿದೆ. ಅವತ್ತಾದ್ಮೇಲೆ ರಮೇಶ್ ಹೀರಾಲಾಲ್ ಹೊಲದಲ್ಲಿ ಹೂಳ್ತಾ ಇದ್ದ. ಇದೇ ದಿನಗಳಲ್ಲಿ ರಮೇಶ್ ಹೀರಾಲಾಲ್ಗೆ ಸ್ವಂತ ಮಗನಿಗಿಂತ ಹೆಚ್ಚೇ ಆಗ್ಬಿಡ್ತಾನೆ. ಕೆಲವೇ ತಿಂಗಳಲ್ಲಿ ಹೀರಾಲಾಲ್ನ ಬೆಳೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಆ ಬೆಳೆನ ಕಟಾವ್ ಮಾಡಿದ ಕೂಡ್ಲೆ ಆ ಇಡೀ ಬೆಳೆ ಚಿನ್ನದ್ದಾಗ್ಬಿಡತ್ತೆ. ಇದೆಲ್ಲ ನಿಮಗೇನೆ ಅಪ್ಪ. ನಿಮ್ಮ ಆಸೆನೇ ದೊಡ್ಡ ಶ್ರೀಮಂತರಾಗಬೇಕಂತ ತಾನೆ ಆ ದೇವರು ನಿಮ್ಮ ಬೇಡಿಕೆನ ಈಡೇರಿಸಿದಾರಪ್ಪ. ರಮೇಶ್ ಇಷ್ಟು ಹೇಳ್ತಾ ಇದ್ದ ಹಾಗೆ ಜಮೀನ್ದಾರ್ ಸೂರಜ್ ಸಿಂಗ್ ಅವನ ಮನುಷ್ಯರ ಜೊತೆ ಅಲ್ಲಿಗೆ ಬಂದೇ ಬಿಡ್ತಾನೆ. ಮತ್ತೆ ಜೋರ ಕಿರ್ಚ್ಕೊಂಡು ಹೇಳ್ದ, ಹೀರಾಲಾಲ್, ನನಗೆ ಇವಾಗಲೇ ನನ್ನ ಕೋಳಿ ಬೇಕು. ನನಗೆ ಗೊತ್ತು ನನ್ನ ಕೋಳಿ ಚಿನ್ನದ ಮೊಟ್ಟೆ ಕೊಟ್ಟಿದೆ ಅಂತ. ಆ ಮೊಟ್ಟೆ ಒಳಗಿಂದ ಬಂದವನು ತಾನೇ ನಿನ್ನ ಮಗ ಅಂತ ಇಲ್ಲಿ ನಿಂತಿರೋದು. ನಿಮ್ಮ ಮನೇಲಿ ಇದೆಲ್ಲ ನಡೀತಿರುವಾಗ ನಮ್ಮ ಮನೇಲಿ ಕೆಲಸ ಮಾಡುವ ಒಂದು ಕೆಲಸದ ಹುಡುಗಿ ಇದನ್ನೆಲ್ಲ ನೋಡ್ಬಿಟ್ಟು ಬಂದು ಹೇಳಿದ್ಲು. ಆದರೆ ಆ ಮೂರ್ಖ ಹುಡುಗಿ ಸುಮಾರು ದಿನ ಆದಮೇಲೆ ಇವತ್ತೇ ನನ್ನ ಜೊತೆ ಬಂದು ಹೇಳಿದ್ದು, ಈ ಚಿನ್ನದ ಬೆಳೆ ನನಗೇನೆ ಸ್ವಂತ. ನಿನಗೆ ಬೇಕಾದರೆ ಈ ಚಿನ್ನದ ಬೆಳೆ ಎಲ್ಲನೂ ನೀನು ತಗೊಂಡೋಗು. ಆದರೆ ನನ್ನ ಮಗನ ಮಾತ್ರ ನನ್ನ ಜೊತೆ ಕೊಟ್ಬಿಡು. ನನಗೆ ನನ್ನ ಮಗನೇ ಬೇಕು, ಈ ಬೆಳೆ ಬೇಡ. ನೀನು ತುಂಬ ದೊಡ್ಡ ಮುಟ್ಟಾಳ ಹೀರಾಲಾಲ್. ನನಗೆ ಇಲ್ಲಿ ನಿಂತಿರುವ ನಿನ್ನ ಚಿನ್ನದ ಮಗ ಬೇಡ. ನನಗೆ ಬೇಕಾಗಿರೋದು ನನ್ನ ಕೋಳಿನೂ ಇದೋ ಇಲ್ಲಿರುವ ಬೆಳೆ ಮಾತ್ರ. ಆಗ ಅಲ್ಲಿ ಒಬ್ಬ ಋಷಿ ಪ್ರತ್ಯಕ್ಷನಾದ. ಮತ್ತೆ ಕೋಪದಿಂದ ಜಮೀನ್ದಾರ್ ಬಗ್ಗೆ ಈ ರೀತಿ ಹೇಳ್ದ, ಅದು ಒಂದು ಮಾಂತ್ರಿಕ ಕೋಳಿ. ಒಂದು ದೇವತೆ ನನಗೆ ಕೊಟ್ಟಿದ್ದು. ನಾನು ತಪಸ್ಸಲ್ಲಿರುವಾಗ ನನಗೆ ಗೊತ್ತಿಲ್ಲದೆ ಆ ಕೋಳಿನ ಕತ್ಕೊಂಡ್ಬಂದವನ್ ತಾನೇ ನೀನು. ಮುಟ್ಟಾಳ, ನಾನು ನಿನಗೆ ಇವಾಗಲೇ ಶಾಪ ಕೊಡ್ತೀನಿ. ಇದೇ ಕ್ಷಣ ಇದೇ ಜಾಗದಲ್ಲಿ ನೀನು ಕಲ್ಲಾಗಿ ಬದಲಾಗು. ಋಷಿ ಇಷ್ಟನ್ನ ಹೇಳ್ತಾ ಇದ್ದ ಹಾಗೆ ಜಮೀನ್ದಾರ್ ಮತ್ತೆ ಅವನ ಮನುಷ್ಯರು ಕಲ್ಲಿನವರಾಗ್ಬಿಡ್ತಾರೆ. ಆಗ ಆ ಕೋಳಿ ಋಷಿ ಹತ್ರ ಬಂದ್ಬಿಡತ್ತೆ. ಋಷಿ ಹೀರಾಲಾಲ್ಗೆ ಹೇಳ್ತಾರೆ, ನಿನಗೆ ಈ ಚಿನ್ನದ ಬೆಳೆ ಬೇಕಾ? ಇಲ್ಲ, ನನಗೆ ನನ್ನ ಮಗ ರಮೇಶ್ ಮಾತ್ರ ಸಾಕು. ಹೀರಾಲಾಲ್ ಮಾತನ್ನ ಕೇಳಿ ಋಷಿ ನಕ್ಕೊಂಡು ಹೇಳ್ತಾರೆ, ನೀನು ಚಿನ್ನ ಬೇಕು ಅಂತ ಹೇಳಿದ್ರೆ ನಿನ್ನನ್ನು ನಾನು ಕಲ್ಲಾಗಿ ಬದಲಾಯಿಸ್ತಿದ್ದೆ. ತೆಗೆದುಕೋ, ಈ ಚಿನ್ನದ ಬೆಳೆ ನಿನಗೇನೆ ಸ್ವಂತ, ನಿನ್ನ ಮಗನೂ ನಿನಗೇನೆ ಸ್ವಂತ. ಇಷ್ಟನ್ನ ಹೇಳಿ ಋಷಿ ಮತ್ತೆ ಆ ಕೋಳಿ ಅಲ್ಲಿಂದ ಮಾಯವಾಗ್ಬಿಡ್ತಾರೆ. ಹೀರಾಲಾಲ್ನ ಎಲ್ಲ ಕನಸುಗಳು ನನ್ಸಾಗ್ಬಿಡ್ತವೆ. ರಮಾಕಾಂತ್ ಒಂದು ಧಾಬಾ ಇಟ್ಟಿದ್ದ.
ಅವನ್ ಧಾಬಾ ಹೈವೇಯಲ್ಲಿತ್ತು. ಅದಕ್ಕೆ ಅಲ್ಲಿ ಯಾವಾಗ್ಲೂ ಜನ ತುಂಬಿರ್ತಿದ್ರು. ಅಣ್ಣ, ಒಂದು ಚೋಲೆ ಮಸಾಲ, ಒಂದು ಪಲಾವ್, ಒಂದು ದಾಲ್ ಕಿಚಡಿ, ಸ್ವಲ್ಪ ಬೇಗ ಕೊಡಿ. ನೀವು ಕೂತ್ಕೊಳ್ಳಿ, 2 ನಿಮಿಷ. ರಮಾಕಾಂತ್ ರಾತ್ರಿವರೆಗೂ ಅವನ್ ಧಾಬಾಲಿ ಕೆಲ್ಸ ಮಾಡ್ತಿದ್ದ. ಮತ್ತೆ ಅವನು ತಡರಾತ್ರಿ ಮನೆಗ್ ಹೋದಾಗ ಅವನ್ ಮಗಳು ನೀಲಿಮಾ ಅವನ್ಗೋಸ್ಕರ ಕಾಯ್ತಾ ಇದ್ಲು. ನಿಮ್ಮಲ್ಗಿಲ್ವಮ್ಮ? ಇವತ್ತವರೆಗೂ ಆ ರೀತಿ ಆಗಿದ್ಯಾ ಅಪ್ಪ? ನಿಮ್ಗೆ ಯಾವತ್ತಾದ್ರೂ ಊಟ ಬಡಿಸದೆ ಮಲ್ಗಿದೀನಾ? ಇಲ್ಲಿವರೆಗೂ ಇಲ್ಲ, ಆದ್ರೆ ಮುಂದೆ ಆಗ್ಬೋದು. ಆದ್ರೆ ಅದ್ಹೇಗೆ? ಹೇಗೆ ಅಂದ್ರೆ ನಾನ್ ನಿನ್ ಮದ್ವೆಗೆ ಸಂಬಂಧನ ಹುಡುಕಿದ್ದೀನಿ. ಏನಪ್ಪ, ನನ್ಗೆ ಮದ್ವೆಗಿದ್ವೆ ಬೇಡ. ಎಲ್ಲ ಹೆಣ್ಮಕ್ಳು ಹೀಗೇನೆ ಹೇಳೋದು. ಮತ್ತೆ ಅವ್ರ ಅತ್ತೆ ಮನೆಗ್ ಹೋದ್ಮೇಲೆ ಅವ್ರ ತಂದೆ ತಾಯಿನ ಪೂರ್ತಿನೇ ಮರ್ತ್ ಬಿಡ್ತಾರೆ. ಅವ್ರು ಮಾಡಬಹುದು, ಆದ್ರೆ ನಾನ್ ಆತರ ಅಲ್ಲ. ಅಪ್ಪ, ನೀವು ಈ ರೀತಿ ಹುಡುಗನ್ ಹುಡುಕ್ಬೋದಾ? ಅವನು ಇಲ್ಲೇ ಬಂದಿರೋ ಅಂತವನು. ಮನೆ ಅಳಿಯ ಬೇಕಂತೆ ನಿಮ್ ಮಗಳಿಗೆ. ಅಮ್ಮ, ಹೆಣ್ಣು ಗಂಡಿನ ಮನೆಗೆ ಹೋಗ್ಬೇಕಮ್ಮ, ಇದೇ ನೀತಿ. ಮತ್ತೆ ಅದೇ ಸರಿ. ಅಂದ್ರೆ ನೀವು ನನ್ನನ್ನ ನಿಮ್ಮಿಂದ ದೂರ ಮಾಡ್ತೀರಾ? ಖಂಡಿತ ಇಲ್ಲ, ಆದ್ರೆ ನಿಂದು ಮದುವೆ ಆಗ್ಲೇಬೇಕಲ್ವಾ? ನಾನ್ ನಿಂಗೆ ಯಾವ ತರ ಗಂಡು ಹುಡುಕ್ತಾ ಇದ್ದೀನಿ ಅಂದ್ರೆ, ಅವನು ನಿನ್ಗೆ ನಮ್ಮಿಬ್ರು ನೆನ್ಪು ಬರ್ದೇ ಇರೋ ತರ ಅವನು ನಿನ್ಗೆ ಪ್ರೀತಿನ ತೋರ್ಸ್ಬೇಕು. ಏನಪ್ಪ ನೀವು? ಅರೆ, ನಿಮ್ಮಿಬ್ರದು ಮಾತ್ ಮುಗ್ದಿದ್ರೆ ಊಟ ಮಾಡ್ ಬನ್ನಿ, ಮಧ್ಯರಾತ್ರಿ ಆಗಿದೆ. ಆಗ್ಲಿ. ರಮಾಕಾಂತ್ ಅವನ ಮಗಳನ್ನ ಬಹಳ ಪ್ರೀತಿಸ್ತಿದ್ದ. ಆದ್ರೆ ಸತ್ಯ ಏನು ಅಂದ್ರೆ ಆದಷ್ಟು ಬೇಗ ಅವಳ ಮದ್ವೆನೂ ಮಾಡೋದ್ರಲ್ಲಿದ್ದ. ಈಗ ರಮಾಕಾಂತ್ ಇನ್ನೂ ಬಹಳಷ್ಟು ಕೆಲ್ಸ ಮಾಡ್ತಾ ಇದ್ದ ಅವನ್ ದಾಬಾ ಅಲ್ಲಿ. ಏನಣ್ಣ, ಇವತ್ತಿಷ್ಟು ಸಮಯ ಆಗಿದೆ, ಡಾಬಾನೇ ಮುಸ್ಲಿಲ್ವಲ್ಲ ಇನ್ನ? ಸಮಯ ಆಗಿದೆ, ಇನ್ನು ಗಿರಾಕಿಗಳು ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಹೆಂಗು ಮಗಳು ಮದ್ವೆಗೆ ದುಡ್ಡಿನ ಅವಶ್ಯಕತೆ ತುಂಬಾನೇ ಇದೆ. ಸರಿ ಕಣಣ್ಣ, ನಮ್ ಚಿಕ್ಕಮ್ಮವ್ರ ಮದ್ವೆನ ಧೂಮ್ ಧಾಮ್ ಅಂತ ಮಾಡುವ. ಖಂಡಿತ. ರಮಾಕಾಂತ್ನ ಆಳುಗಳು ಕೂಡ ಅವನ್ಗೆ ಸಪೋರ್ಟ್ ಮಾಡಿದ್ರು. ಮತ್ತೆ ಅವರು ಕೂಡ ಓವರ್ ಟೈಮ್ ಮಾಡ್ತಿದ್ರು. 1 ತಿಂಗಳ ನಂತರ ನೀಲಿಮಾನ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದ್ರು. ಮತ್ತೆ ಅವ್ರಿಗೆ ನೀಲಿಮಾ ಇಷ್ಟ ಆಗ್ಬಿಟ್ಲು. 2 ತಿಂಗಳುಗಳ ನಂತರ ಒಂದೊಳ್ಳೆ ಶುಭ ಮುಹೂರ್ತ ಇದೆ, ಇವರಿಬ್ರು ಮದ್ವೆನ ಅವತ್ತೇ ಮಾಡ್ಬಿಡೋಣ, ಸರಿನೇನಪ್ಪಾ? ಎಲ್ರೂ ಖುಷಿಯಾಗಿದ್ರು. ನೀಲಿಮಾ ಮದ್ವೆ ಫಿಕ್ಸ್ ಆಗ್ಬಿಡ್ತು. ರಮಾಕಾಂತ್ ಇಲ್ಲಿ ದುಡ್ಡನ್ನ ಅಡ್ಜಸ್ಟ್ ಮಾಡ್ತಿದ್ದ. ಅವನ್ ಮಗಳ ಮದ್ವೆಲಿ ಯಾವುದೇ ಅಡೆತಡೆ ಇರಬಾರ್ದು ಅಂತ ಕಷ್ಟಪಡ್ತಿದ್ದ. ಆದ್ರೆ ಒಂದಿನ ಹೈವೇಯಲ್ಲಿ ಆತುರದಿಂದ ಅವನು ಹೋಗ್ತಿದ್ದಾಗ ಒಂದು ಟ್ರಕ್ ಬಂದು ಅವನ್ಗೆ ಆಕ್ಸಿಡೆಂಟ್ ಮಾಡ್ತು. ಮತ್ತೆ ಅವನು ಅಲ್ಲೇ ಸತ್ ಹೋದ. ಶುಭ ಕಾರ್ಯ ನಡೆಯೋಂತ ಮನೆಯಲ್ಲಿ ಈ ರೀತಿ ಅಶುಭ ನಡೆದೋಯ್ತು. ಸರಿತಾ ಮತ್ತೆ ನೀಲಿಮಾಗೆ ಇದ್ದ ಒಂದೇ ಒಂದು ಆಧಾರ ಕಳ್ದೋಯ್ತು. ಸ್ವಲ್ಪ ದಿನ ಆದ್ಮೇಲೆ ಕಿಶೋರ್ ರಮಾಕಾಂತ್ ಮನೆಗೆ ಬಂದ. ನೋಡಿ ಅಮ್ಮ, ರಮಾಕಾಂತ್ ಅವರು ನಮ್ಗೆ ಹತ್ರ 2 ಲಕ್ಷ ಕಾಸು ಇಸ್ಕೊಂಡಿದ್ರು. ಮಗಳದಕ್ಕೆ ಮದುವೆ ಇದೆ ಅಂತ ಸಾಲ ಇಸ್ಕೊಂಡಿದ್ರು. ಆದ್ರೆ ಅವ್ರು ಇವಾಗ ಇಲ್ವಲ್ಲ, ನಮ್ದು ಹಣ ಯಾರು ಕೊಡ್ತಾರೆ? ಅಣ್ಣ, ಅವರು ಇದ್ರ ಬಗ್ಗೆ ನನ್ನ ಹತ್ರ ಏನೂ ಹೇಳಿರ್ಲಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನಂಗಿವಾಗ ಹೇಳಿ, ನಂದು ಹಣ ಯಾರು ಕೊಡ್ತೀರಾ? ನಾನ್ ತೀರಿಸ್ತೀನಿ. ನಮ್ ತಂದೆ ಮಾಡಿರೋ ಎಲ್ಲ ಸಾಲ ನಾನ್ ತೀರಿಸ್ತೀನಿ. ನೀವು ಬರೀ ನನ್ಗೆ 6 ತಿಂಗಳು ಟೈಮ್ ಕೊಡಿ. ಸರಿ ಮಗಳೇ, ನಾನು ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಬರ್ತೀನಿ. ಆದ್ರೆ ಅಷ್ಟರಲ್ಲಿ ಹಣ ರೆಡಿ ಮಾಡ್ಕೋಬೇಕು. ಸರಿತಾ ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ಲು. ಅಮ್ಮ, ನೀನ್ ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಆದ್ರೆ ಈ ಸಾಲ ಹೇಗೆ ತೀರ್ಸೋದು? ಕೆಲ್ಸ ಮಾಡಿ, ನಾನು ಅಪ್ಪನ್ ದಾಬಾ ನಡೆಸ್ತೀನಿ. ಆದ್ರೆ ಮಗ್ಳೇ, ಇದೆಲ್ಲ ನೀನ್ ಹೇಗ್ ಮಾಡ್ತೀಯಾ? ಮಾಡ್ತೀನಮ್ಮ, ಅಪ್ಪಾಜಿ ಇದಾರಲ್ಲ ನನ್ ಜೊತೆ. ಮಾರನೇ ದಿನ ನೀಲಿಮಾ ದಾಬಾಗ್ ಹೋದ್ಲು. ತಾತ, ಇವತ್ತಿಂದ ದಾಬಾ ನಾನ್ ನೋಡ್ಕೋತೀನಿ. ಆಯ್ತು ಮಗಳೇ, ನಿಮ್ಮ ಅಪ್ಪ ನಂಗೆ ತುಂಬಾ ಸಹಾಯ ಮಾಡಿದ್ದ, ನಾನು ನಿನ್ ಜೊತೆ ಇರ್ತೀನಿ. ನಿಮ್ಮಿಂದ ಇದೇ ನಿರೀಕ್ಷೆ ಇತ್ತು. ದಾಬಾಲಿ ಬಹಳಷ್ಟು ಲಾರಿ ಕಾರ್ಗಳು ಬಂದ್ವು. ಮತ್ತೆ ಜನ ಊಟ ಮಾಡಕ್ಕೆ ಬರ್ತಿದ್ರು. ನೀಲಿಮಾ ಎಲ್ರತ್ರ ಆರ್ಡರ್ ತಗೊಂಡು ದುಡ್ಡು ತಗೊಳ್ತಿದ್ಲು.
ಬೆಳಗ್ಗೆಯಿಂದ ರಾತ್ರಿವರೆಗೂ ಅವಳು ಧಾಬಾ ನೋಡ್ಕೊಳ್ತಿದ್ಲು. ಧಾಬಾ ಮುಚ್ಚೋ ಸಮಯದಲ್ಲಿ ಅವಳು ಎಲ್ಲ ಲೆಕ್ಕ ನೋಡ್ಕೊಳ್ತಿದ್ಲು. ಇವತ್ತಂತೂ ಬರೀ 3,000 ಆಗಿದೆಯಲ್ಲ, ಅದ್ರಲ್ಲಿ ಬರೀ 1,500 ಪ್ರಾಫಿಟ್. ಹೀಗೆ ನಡೆದ್ರೆ ನಾನು ಕಿಶೋರಣ್ಣನ್ ಸಾಲ ಆದ್ರೂ ಹೇಗ್ ತೀರ್ಸ್ಲಿ? ಹೇ ದೇವ್ರೆ, ನನ್ ಸಹಾಯ ಮಾಡಿ. ಹೀಗೆ ಬಹಳಷ್ಟು ದಿನ ನೀಲಿಮಾ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಿದ್ಲು. ಆದ್ರೆ ಅವಳು ಗಳಿಸ್ತಿದ್ದಂತ ಲಾಭ ಬಹಳನೇ ಕಡಿಮೆ ಇತ್ತು. ಅವಳಿಗೆ ಅಷ್ಟು ಸಂತೃಪ್ತಿ ಇರ್ಲಿಲ್ಲ. ಎಷ್ಟೋ ಸಮಯ ಕಳೀತು. ಒಂದ್ ರಾತ್ರಿ ಎಲ್ಲ ಆಳುಗಳು ಮನೆಗ್ ಹೋದ್ರು. ಮತ್ತೆ ನೀಲಿಮಾ ಡಾಬಾ ಕ್ಲೋಸ್ ಮಾಡ್ತಿದ್ಲು. ಆಗ್ಲೇ ಒಬ್ಬ ವಯಸ್ಸಾಗಿರೋ ಸಾಧು ಅಲ್ಲಿಗ್ ಬಂದ್ರು. ಮಗು 2 ದಿನದಿಂದ ಊಟ ಮಾಡಿಲ್ಲ, ತಿನ್ನಕ್ಕೆ ಏನಾದ್ರೂ ಇದ್ರೆ ಕೊಡಮ್ಮ. ಬನ್ನಿ ಕೂತ್ಕೊಳ್ಳಿ. ಆದ್ರೆ ಮಗ್ಲೇ, ನಿನ್ಗೆ ದುಡ್ಡು ಕೊಡೋಕೆ ನನ್ನ ಹತ್ರ ಕಾಸಿಲ್ಲ ಅಮ್ಮ. ಪರವಾಗಿಲ್ಲ ಬಿಡಿ. ನೀಲಿಮಾ ಕಿಚನ್ಗೆ ಹೋದ್ಲು. ಆದ್ರೆ ಅಲ್ಲಿ ಪಲ್ಯ ಇತ್ತು, ಆದ್ರೆ ರೊಟ್ಟಿ ಇರ್ಲಿಲ್ಲ. ನೀಲಿಮಾ ನೋಡಿದ್ಲು, ಅಲ್ಲಿ ರುಮಾಲಿ ರೋಟಿ ಹಿಟ್ಟಿತ್ತು. ಅವಳು ಗ್ಯಾಸ್ ಆನ್ ಮಾಡಿದ್ಲು. ಮತ್ತೆ ಮಡ್ಕೆ ಮೇಲೆ 2 ಮಡ್ಕೆ ರೊಟ್ಟಿ ಮಾಡಿದ್ಲು. ಮತ್ತೆ ಪಲ್ಯದ ಜೊತೆ ಆ ಸಾಧುಗೆ ಬಡಿಸಿದ್ಲು. ಆ ಸಾಧು ಬಹಳ ಹೊಟ್ಟೆ ಹಸ್ಕೊಂಡಿದ್ರು. ಅವರು ಊಟ ನೋಡಿದ ಕೂಡ್ಲೆ ಬೇಗ ತಿಂದ್ರು. ಅವ್ರ ಊಟ ಖಾಲಿ ಆದ್ಮೇಲೆ ಅವ್ರ ಕೈ ತೊಳ್ಕೊಂಡ್ರು. ತುಂಬಾ ಉಪಕಾರ ಆಯ್ತು ಮಗ್ಲೇ, ನೀನು ಒಂದು ಹಸ್ದಿರೋ ಹೊಟ್ಟೆನ ತುಂಬಿಸಿದ್ಯಾ. ದೇವ್ರು ನಿಂಗೆ ಯಾವಾಗ್ಲೂ ಒಳ್ಳೇದ್ ಮಾಡ್ಲಿ ತಾಯಿ. ನಾನು ದೇವ್ರ ಹತ್ರ ನಿನ್ ಬದಲು ಪ್ರಾರ್ಥನೆ ಮಾಡ್ತೀನಿ. ನನಗ್ ಬೇಡ, ನಮ್ ತಂದೆಗೋಸ್ಕರ ಪ್ರಾರ್ಥನೆ ಮಾಡಿ. ಅವರು ಈ ಲೋಕದಲ್ಲಿಲ್ಲ. ಆದಷ್ಟು ಬೇಗ ಆ ಸಾಧು ನೀಲಿಮಾ ಹಿಂದಿನ ಘಟನೆ ತಿಳ್ಕೊಂಡ್ಬಿಟ್ರು. ನೀನು ತುಂಬಾ ದೊಡ್ಡ ಸಾಹಸಿ ಮಗಳೇ. ಮತ್ತೆ ನಿನ್ನ ಈ ಕಷ್ಟದ ಸಮಯಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ನೀನು ಯಾವ ಮಡಿಕೆಲಿ ನನಗೆ ರೋಟಿ ಮಾಡಿಕೊಟ್ಟೋ ಆ ಮಡಿಕೆ ಇನ್ಮೇಲೆ ಜಾದೂ ಮಾಡುತ್ತೆ. ಯಾರ ಮಡಿಕೆಯಿಂದ ಮಾಡಿರೋ ರೋಟಿನ ತಿಂತಾರೋ ಅವರು ಅವ್ರಿಗೆ ಗೊತ್ತಿಲ್ದಂಗೆ ಇನ್ನೊಂದು ರೋಟಿನ ತಿಂದಿರೋ ಹೋಗಲ್ಲ. ಮತ್ತೆ ನೀನು 2 ಪಟ್ಟಲ್ಲಮ್ಮ 5 ಪಟ್ಟು ಸಂಪಾದನೆ ಮಾಡ್ತೀಯ. ನೀಲಿಮಾ ಆ ಸಾಧು ಆಶೀರ್ವಾದ ತಗೊಂಡ್ಲು. ಮತ್ತೆ ಆ ಸಾಧು ಹೊರಟ್ಬಿಟ್ರು. ನೀಲಿಮಾ ಧಾಬಾ ಮುಚ್ಚಿಬಿಟ್ಟು ಮನೆಗೆ ಹೋದ್ಲು. ಮಾರನೇ ದಿನ ನೀಲಿಮಾ ಧಾಬಾ ಓಪನ್ ಮಾಡಿದ್ಲು. ಮತ್ತೆ ದಿನ ಬರೋ ಹಾಗೆ ಗ್ರಾಹಕರು ಬಂದ್ರು. ಒಬ್ಬ ಗ್ರಾಹಕ ಮಡ್ಕೆ ರೊಟ್ಟಿ ಆರ್ಡರ್ ಮಾಡ್ದ. ಇನ್ನೊಂದ್ ಮಡ್ಕೆ ರೊಟ್ಟಿ. ಅವನು ಇನ್ನೊಂದನ್ನು ತಿಂದ. ಇನ್ನೂ ಒಂದ್ ಕೊಡಮ್ಮ. ಅರೆ ಅಣ್ಣ, ನೀನಿದು 3ನೇ ರೋಟಿ ತಿಂತಾ ಇದೆಯಲ್ಲಪ್ಪ. ಏನ್ ಮಾಡ್ಲಿ, ಇಷ್ಟು ರುಚಿಕರವಾದ ಮಡ್ಕೆ ರೊಟ್ಟಿನ ನನ್ನ ಜೀವನದಲ್ಲೇ ತಿಂದಿರ್ಲಿಲ್ವಲ್ಲಪ್ಪ. ನೀನು ತಿನ್ನೋಡು. ಆಮೇಲೆ ಇನ್ನೇನು, ಯಾರ್ಯಾರು ಆ ಮಡ್ಕೆ ರೊಟ್ಟಿ ತಿಂದ್ರೋ ಅವರು ಮತ್ತೆ ಮತ್ತೆ ಆರ್ಡರ್ ಮಾಡಕ್ ಶುರು ಮಾಡಿದ್ರು. ಇಡೀ ದಿನ ಮಡ್ಕೆ ರೊಟ್ಟಿ ಮಾಡೋದು ಮತ್ತೆ ರಾತ್ರಿ ದುಡ್ಡು ಎಣ್ಸೋದು. ಅವಳು ಬಹಳ ಆಶ್ಚರ್ಯ ಪಟ್ಕೊಂಡ್ಲು. ಒಂದೇ ದಿನದಲ್ಲಿ ಅವಳ ಲಾಭ 10 ಗುಣ ಜಾಸ್ತಿ ಆಯ್ತು. ಇವತ್ತಿನ ಲಾಭ 15,000. ಅವಳು ಬಹಳ ಖುಷಿಯಿಂದ ಮನೆಗೆ ಹೋದ್ಲು. ಮತ್ತೆ ಅವರಮ್ಮನ್ಗೆ ಎಲ್ಲ ಹೇಳಿದ್ಲು. ಮಗಳೇ, ಆದ್ರೆ ಈಗ ಹೇಗೆ? ಅಮ್ಮ, ಇದೆಲ್ಲ ಆ ಸಾಧು ಅವರ ಆಶೀರ್ವಾದನೇ. ಅವ್ರ ಆಶೀರ್ವಾದದಿಂದ ಆ ಮಡ್ಕೆ ಜಾದೂ ಮಡ್ಕೆ ಆಗ್ಬಿಟ್ಟಿದೆ. ಈಗ ಆದಷ್ಟು ಬೇಗ ಅಪ್ಪನ ಸಾಲ ತೀರ್ಸ್ಬಹುದು. ದೇವ್ರಿಗೆ ಕೋಟಿ ಕೋಟಿ ವಂದನೆ. ಈಗ ನೀಲಿಮಾ ಖುಷಿ ಆದ್ಲು. ಅವಳು ಖುಷಿಯಾಗಿ ಧಾಬಾಲಿ ಕೆಲ್ಸ ಮಾಡ್ತಿದ್ಲು. 1 ತಿಂಗಳಾದ್ಮೇಲೆ ಕಿಶೋರು ನೀಲಿಮಾ ಅವ್ರ ಧಾಬಾಗ್ ಬಂದ. ಮಗಳೇ, ನಿಂಗ್ ನೆನ್ಪಿದ್ಯಾನಮ್ಮ? 1 ತಿಂಗಳಾಗಿದೆ. ಹೌದಣ್ಣ, ನೆನ್ಪಿದೆ. ನೀಲಿಮಾ ಗಲ್ಲದಿಂದ 2 ಲಕ್ಷ ರೂಪಾಯಿ ತಗೊಂಡು ಕಿಶೋರ್ಗೆ ಕೊಟ್ಬಿಟ್ಲು. ತಗೊಳ್ಳಿ ನಿಮ್ ದುಡ್ಡು. ಇಷ್ಟು ಬೇಗ? ಮಗಳೇ, ನೀನ್ ಈ ಹಣನ ಇಷ್ಟು ಬೇಗ ಹೇಗಮ್ಮ ಸಂಪಾದಿಸಿದೆ? ದೇವ್ರ ಕೃಪೆಯಿಂದ. ನೀಲಿಮಾ ಆ ಜಾದೂ ಮಡ್ಕೆ ಬಗ್ಗೆ ಅವನ್ ಕಿವಿಯಲ್ಲಿ ಹೇಳಿದ್ಲು. ಆಗ್ಲಿಂದ ಧಾಬಾ ಚೆನ್ನಾಗ್ ನಡೀತಿದೆ. ಲಾಭ ಕೂಡ ಬರ್ತಿದೆ. ಒಳ್ಳೆ ವಿಷಯ. ನೀನು ಹಿಂಗೆ ಬೆಳಿತಾ ಇರಮ್ಮ. ನಮ್ದು ಆಶೀರ್ವಾದ ನಿನ್ ಮೇಲೆ ಯಾವಾಗೂ ಇರುತ್ತೆ. ಕಿಶೋರ್ ನೀಲಿಮಾಗೆ ಆಶೀರ್ವಾದ ಮಾಡಿ ಹೊರಟ್ಬಿಟ್ಟ. ಆದ್ರೆ ಅವನ ಆಲೋಚನೆ ಕೆಟ್ಟದಿತ್ತು. ರಾತ್ರಿ ಧಾಬಾ ಮುಚ್ಚಿರುವಾಗ ಕಿಶೋರ್ ಬಂದು ಆ ಜಾದೂ ಮಡ್ಕೆನ ಕದಿಯಕ್ ಬಂದ. ಅವನು ಮಡ್ಕೆ ಕದಿಯಕ್ಕೆ ಕೈ ಇಟ್ಟಾಗ ಮಡ್ಕೆ ಬಿಸಿ ಆಗಕ್ ಶುರುವಾಯ್ತು. ಮಡ್ಕೆ ಎಷ್ಟು ಬಿಸಿ ಆಯ್ತು ಅಂದ್ರೆ ಅದು ಕೆಂಪಗಾಗ್ಬಿಡ್ತು. ಮತ್ತೆ ಕಿಶೋರ್ನ ಕೈ ಸುಟ್ಟೋಗ್ಬಿಡ್ತು. ನನ್ ಕೈ ಸುಡ್ತಲ್ಲಪ್ಪ. ಕಿಶೋರ್ಗೆ ಅವನ ಆಸೆಗೆ ತಕ್ಕ ಶಿಕ್ಷೆ ಆಯ್ತು. ಅವನ್ಗೆ ಆ ಜಾದೂ ಮಡ್ಕೆ ಕೂಡ ಸಿಗ್ಲಿಲ್ಲ,
ಮತ್ತೆ ಅವನ್ ಕೈ ಕೂಡ ಸುಟ್ಟೋಗ್ಬಿಡ್ತು. ಅದಕ್ಕೆ ಹೇಳ್ತಾರೆ ಅತಿ ಆಸೆ ಗತಿ ಕೇಡು ಅಂತ.